ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ 2 ವಾರ ಆಗೋಗಿತ್ತು ಬ್ರೇಕು. ಸಿಕ್ಕಾಪಟ್ಟೆ ಲಾಂಗ್ ಟೈಮ್. ನನ್ನ ಹತ್ರ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ ಓದ್ ಚಾಪ್ಟರ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಮತ್ತೆ ಈ ಬ್ಯಾಕ್ ಸ್ಟೋರಿ ಹೇಗೆ ಎಂಡ್ ಆಗುತ್ತೆ ಅಂತ. ಬಟ್ ಹಿಯರ್ ವಿ ಹ್ಯಾವ್ ನಮಗೆ ಬ್ಯಾಕ್ ಸ್ಟೋರಿ ಫೈನಲಿ 6 ತಿಂಗಳ ನಂತರ ಎಂಡ್ ಆಗಿದೆ. ಓ ಮೈ ಗಾಡ್, ಮೋಸ್ಟ್ಲಿ ಇದು ಒನ್ ಪೀಸ್ ಅಲ್ಲೇ ಒನ್ ಆಫ್ ದ ಲಾಂಗೆಸ್ಟ್ ಬ್ಯಾಕ್ ಸ್ಟೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ, ಅಷ್ಟು 6 ತಿಂಗಳು ಮೇಲೆ ನಾವು ಜೂನ್ ಜುಲೈಯಲ್ಲಿ ಸ್ಟಾರ್ಟ್ ಆಗಿದ್ದು ಬ್ಯಾಕ್ ಸ್ಟೋರಿ, ಇದು ಈ ವರ್ಷ ಮುಗ್ದಿದೆ. ಸೊ ಲಾಂಗ್ ಬ್ಯಾಕ್ ಸ್ಟೋರಿ ಈ ಚಾಪ್ಟರ್ ಅಲ್ಲಿ ಫೈನಲಿ ಮುಗಿತಾ ಇದೆ. ಸೊ ಹೇಗಿದೆ ಮುಗಿತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು 1171 ಚಾಪ್ಟರ್ ನ ಹೆಸರು ರ್ಯಾಗ್ನಿಯರ್ ಅಂತ. ಹೌದು, ಲೋಕಿನ ಸುತ್ಕೆ, ಆ ಸುತ್ಕೆ ಹೆಸರು ರ್ಯಾಗ್ನಿಯರ್. ಸೊ ಅಳಿಲು ಅದ್ರ ಹೆಸರು ರ್ಯಾಗ್ನಿಯರ್. ಸೊ ಅದೇ ಹೆಸರನ್ನ ಈ ಚಾಪ್ಟರ್ ಇಟ್ಟಿದ್ದಾರೆ, ರ್ಯಾಗ್ನಿಯರ್ ಅಂತ. ಅಂಡ್ ಕವರ್ ಪೇಜ್ ಸ್ಟೋರಿ ನಮ್ಗೆ ಈ ವಾರನೂ ಕೂಡ ಯಾವುದೇ ತರದ ಕಂಟಿನ್ಯೂಷನ್ ಸಿಕ್ಕಿಲ್ಲ. ಈ ವಾರ ನಮಗೆ ಸಿಕ್ಕಿರೋದು ಝೋರೋ ಕನ್ನಡಿ ಮುಂದೆ ನಿಂತ್ಕೊಂಡಿದ್ದಾನೆ. ಅವನ ತಲೆ ಮೇಲೆ ಒಂದು ಬೆಕ್ ಬಂದು ಆ ಬೆಕ್ ಇಯರ್ಸ್ ನ ಝೋರೋ ಮೇಲೆ ಆಗ್ತಾ ಇದೆ. ಹೌದು, ಒಂದು ಸಪರೇಟ್ ಆಗಿ ಇಯರ್ಸ್ ತಂದಿದೆ. ಅದು ಬೆಕ್ ಬಂದ್ಬಿಟ್ಟು ಝೋರೋ ತಲೆ ಮೇಲೆ ಕುತ್ಕೊಂಡು ಅವನಿಗೆ ಕಿವಿದು ಆಗ್ತಾ ಇದೆ, ಅವ್ನ ಕಿವಿದು ಬರೋದು. ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ನನಗೆ ನೋಟಿಸ್ ಮಾಡಿದ್ದು ಇದು ರಿಫ್ಲೆಕ್ಷನ್ ನಮ್ಗೆ ಕಾಣಿಸ್ತಾರೆ. ಸರಿನಾ, ಆಕ್ಚುಯಲ್ ಝೋರೋ ನಮ್ಗೆ ಕಾಣಿಸ್ತಾ ಇಲ್ಲ ನೀಟಾಗಿ. ಝೋರೋನ ರಿಫ್ಲೆಕ್ಷನ್ ನಮಗೆ ಕನ್ನಡಿ ಕಾಣಿಸ್ತಾ ಇರೋದು. ಸೊ ಝೋರೋನ ಆಬ್ವಿಯಸ್ಲಿ ನಮ್ಗೆ ಅವನಿಗೆ ಕಣ್ಣು ಯಾವ ಕಡೆ ಇದಾಗಿರೋದು, ಅವನಿಗೆ ಲೆಫ್ಟ್ ಸೈಡ್ ಅಲ್ಲಿ ಆಗಿರೋದು. ಸೊ ಅದಕ್ಕೋಸ್ಕರ ಅವನಿಗೆ ಲೆಫ್ಟ್ ಸೈಡ್ ನಮ್ಗೆ ಕಾಣಿಸ್ಬೇಕಾದ್ರೆ ಅದು ರೈಟ್ ಸೈಡ್ ತರ ಕಾಣಿಸ್ತಾರೆ. ಸೊ ಅದು ನಂಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಯಾಕಂದ್ರೆ ಓಡೋ ಸೆನ್ಸೆ ಸ್ವಲ್ಪ ಅವಾಗ ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಡ್ರಾಯಿಂಗ್ಸ್ ಎಲ್ಲ ಅದೇ ಇಲ್ಲ. ಸೊ ಇದು ರಿಫ್ಲೆಕ್ಷನ್ ನೀಟಾಗಿ ಗಮನಿಸಿ ಇದೇ ತರ ಬರಬೇಕು ಅಂತ ಮಾಡಿದಾರ. ಸೂಪರ್, ಅದನ್ನ ಸಿಕ್ಕಾಪಟ್ಟೆ ಇಷ್ಟ ಆದ ಸರಿನಾ. ಸೊ ಇದು ಕವರ್ ಪೇಜ್ ಸ್ಟೋರಿ ಆಗಿತ್ತು. ಸ್ವಲ್ಪ ಓಕೆ, ನಾಟ್ ಫೈನ್ ಅಂತ ಹೇಳ್ತೀನಿ ಹೆಸರಿನ. ನೆಕ್ಸ್ಟ್ ಆಮೇಲೆ ನಾವು ಕ್ಯಾಸಲ್ಗೆ ಶಿಫ್ಟ್ ಆಗ್ತೀವಿ. ಅಲ್ಲಿ ಇವಾಗ ಬ್ಯಾಟಲ್ ಮುಗಿದಿದೆ. ಕಿಂಗ್ ಹೆರಾಲ್ಡ್ ಇವಾಗ ಸತ್ತಿದ್ದಾನೆ. ಸರಿನಾ, ಕಿಂಗ್ ಹೆರಾಲ್ಡ್ ಸತ್ತಾದ್ಮೇಲೆ ಇಲ್ಲಿ ಕ್ಯಾಸಲ್ ಅಲ್ಲಿ ಹೆರಾಲ್ಡ್ ನ ನೆನ್ಸ್ಕೊಂಡು ಎಲ್ಲರೂ ಬೇಜಾರ್ ಪಡ್ತಿದ್ದಾರೆ. ಸರಿನಾ, ಯಾಕಂದ್ರೆ ಇಲ್ಲಿ ಕಾಪರ್ ಗಬ್ಬಾನ ನೋಡೋದು ಕೇಳ್ತಿರ್ಬೇಕು. ಅವನು ಈ ಸ್ಥಿತಿಲಿ ಅವನೇನಾದ್ರು ಎಲ್ಬಾಫ್ ಈ ಕೋಟೆಯಿಂದ ಆಚೆ ಹೋಗಿದ್ರೆ ಸಿಕ್ಕಾಪಟ್ಟೆ ಬೇರೆನೇ ಆಗಿರೋದು ವಿಷಯ ಅಂತ ಕಾಪರ್ ಗಬ್ಬಾನು ಕೂಡ ಹೇಳ್ತಾ ಇದಾರೆ. ಸರಿನಾ, ಮತ್ತೆ ಅಲ್ಲಿ ಸತ್ತು ಬಿದ್ದಿರೋ ಜನ ಮತ್ತೆ ಸುತ್ತಮುತ್ತ ಸರೌಂಡಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ತೋರಿಸ್ತಾರೆ. ಸರಿನಾ, ಅಂಡ್ ಆಮೇಲೆ ನಾವು ಕಾಪರ್ ಗಬ್ಬಾನ್ ಹೇಳೋದು ನೋಡ್ತೀವಿ. ನಾವು ಎಷ್ಟೇ ಸರಿ ಓಡಾಕ್ ಟ್ರೈ ಮಾಡೋದು ಅವ್ನು ಮತ್ತೆ ಅವನು ಸಿಕ್ಕಾಪಟ್ಟೆ ಹಂಗೆ ರಿಕವರ್ ಆಗ್ಬಿಡ್ತಿದ್ದ. ಅದು ಹೇಗೆ ಅಂತ ನನಗಂತೂ ಅರ್ಥ ಆಗ್ತಿರಲಿಲ್ಲ. ಆ ತರ ಎಲ್ಲ ಹೇಳ್ತಾ ಇದ್ರು. ಸರಿನಾ, ಅಂಡ್ ಕಾಪರ್ ಗಬ್ಬಾನ್ಗೆ ಇದು ಸಿಕ್ಕಾಪಟ್ಟೆ ಶಾಕಿಂಗ್ ಅನ್ಸ್ತು. ಯಾಕೆ ಅಂದ್ರೆ ಅಕಸ್ಮಾತ್ ಇಂಥ ಮಾನ್ಸ್ಟರ್ನು ಇಲ್ಲಿ ಯಾರಪ್ಪ ತಡೀತಾರೆ ಅಂತ ನಂಗೆ ಅನ್ಸ್ಬಿಟ್ಟಿತ್ತು. ಅಕಸ್ಮಾತ್ ಲೋಕಿ ಇಲ್ಲಿ ಇರ್ಲಿಲ್ಲ ಅಂದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು ಅಂತ ನನ್ಗೆ ಶಾಕ್ ಆಗ್ತಿದೆ ಅಂತ ಕಾಪರ್ ಗಬ್ಬಾನ್ ಹೇಳ್ತಿದ್ದಾರೆ. ಸರಿನಾ, ಅಂಡ್ ನೆಕ್ಸ್ಟ್ ನಾವು ಅವನು ಕೇಳ್ತಾನೆ, ಕಾಪರ್ ಗಬ್ಬಾನು ಎಲ್ಡರ್ ಯಾರೋಲ್ಗೆ ಕೇಳ್ತಾರೆ, ಎಲ್ಡರ್ ಯಾರೋಲ್ ನಿಮ್ಗೇನಾದ್ರು ಈ ಸೀಕ್ರೆಟ್ ಪವರ್ ಬಗ್ಗೆ, ಈ ಟ್ರೆಷರ್ ಬಗ್ಗೆ ನಿಮ್ಗೇನಾದ್ರು ಗೊತ್ತಿತ್ತಾ ಅಂತ. ಆದ್ರೆ ಎಲ್ಡರ್ ಯಾರೋಲ್ ಸಿಕ್ಕಾಪಟ್ಟೆ ಶಾಕ್ ಆಗಿ ಸ್ಟನ್ ಆಗಿ ನಿಂತ್ಕೊಂಡ್ಬಿಟ್ಟು ಸರಿನಾ, ಏನ್ ನಡೀತಿಲ್ಲಿ ಅಂತ. ಯಾಕಂದ್ರೆ ಅವ್ನ ತಲೆ ಮೇಲೆಲ್ಲ ಫುಲ್ ಸೋಡ್ ಎಲ್ಲ ಬಿದ್ದಿದೆ. ಬಟ್ ಅವ್ನಿಗೆ ಯಾವುದೇ ತರದ ಮೆಮೊರಿ ಲಾಸ್ ಏನಿಲ್ಲ. ಸರಿನಾ, ಓಕೆ, ಕನ್ಫರ್ಮ್ ಮಾಡ್ಕೊಳ್ಳಿ, ಯಾವುದೇ ತರ ಮೆಮೊರಿ ಲಾಸ್ ಎಲ್ಲ ಏನು ಇಲ್ಲ ಎಲ್ಡರ್ ಯಾರೋಲ್ಗೆ. ಇಷ್ಟು ವರ್ಷ 16 ವರ್ಷದಿಂದ ನಾಟಕ ಮಾಡ್ಕೊಂಡ್ ಬಂದಿರೋದು ಎಲ್ಡರ್ ಯಾರೋಲ್. ಮೆಮೊರಿ ಲಾಸ್, ನನ್ಗೇನು ನೆನಪಿಲ್ಲ, ಅಲ್ಲೇ ನಡೀತು ಅಂತ ಎಲ್ಲ ಅಂತ. ಬಟ್ ನನಗೆ ಗೊತ್ತಿರೋದು ಲೋಕಿ ಸಾಯಿಸ್ತಾ ಅಷ್ಟೇ ಅಂತ. ಎಲ್ಲ ಗೊತ್ತು ಎಲ್ಡರ್ ಯಾರೋಲ್ಗೆ, ಬಟ್ ಏನು ಹೇಳಿಲ್ಲ. ಯಾಕೆ ಅದ ಗೊತ್ತಾಗತ್ತೆ. ಸರಿನಾ, ಅಂಡ್ ಎಲ್ಡರ್ ಯಾರೋಲ್ ಕೇಳ್ತಾನೆ, ಬಟ್ ನನಗೇನಿದ್ರು ಟ್ರೆಷರ್ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಅವ್ರು ಫುಲ್ ಶಾಕಿಂಗ್ ಅಲ್ಲಿ ಇಲ್ಲ, ನಂಗೇನು ಟ್ರೆಷರ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಎಲ್ಡರ್ ಯಾರೋಲ್ ಹೇಳ್ತಾರೆ. ಬಟ್ ಅವ್ರಿಗೂ ಶಾಕ್ ಆಗೋದಂದ್ರೆ ನನ್ಗೆಲ್ಲ ಗೂಸ್ ಬಸ್ ಬಂದ್ಬಿಡ್ತು. ಯಾಕೆಂದ್ರೆ ಈ ಅಕಸ್ಮಾತ್ ಲೋಕಿ ಇಲ್ಲಿ ಇರ್ಲಿಲ್ಲ ಅಂದಿದ್ರೆ ಬೇರೆನೆ ಕತೆ ಆಗೋದು. ಯಾಕಂದ್ರೆ ಒಬ್ಬ ಮಾನ್ಸ್ಟರ್ ಆಗ್ಬಿಟ್ಟಿದ್ದ ಹೆರಾಲ್ಡ್. ಸೊ ಅವನನ್ನ ನಿಲ್ಸಕ್ಕೆ ಸಾಧನೆ ಆಗ್ತಾರಿಲ್ಲ ಲೋಕಿ ಇಲ್ಲ ಅಂದಿದ್ರೆ. ಅದು ಆ ಲೋಕಿ ಬರೀದ್ರೆ ಸಾಕಾಗ್ತಿರಲಿಲ್ಲ. ಅವನ್ ತಿಂದಿರುವಂತ ಡೆವಿಲ್ ಫ್ರೂಟ್ ಪವರ್, ಓ ಮೈ ಗಾಡ್, ಕ್ರೇಜಿ ಆಗಿತ್ತು ಅದು ಮಾತ್ರ. ಅಂಡ್ ನಾವು ಶಾಂಕ್ಸ್ ನ ಬ್ಯಾಕ್ ಸ್ಟೋರಿ ಸ್ವಲ್ಪ ನೆನ್ಸ್ಕೊಳಕ್ ಟ್ರೈ ಮಾಡಿದ, ಅವ್ನ ನೆನ್ಸುಗಳು. ಯಾಕಂದ್ರೆ ಶಾಂಕ್ಸ್ ಮುಂದೆನೆ ಕಿಂಗ್ ಹೆರಾಲ್ಡ್ ಸತ್ತಿ ಬಿದ್ದಿದ್ದಾನೆ. ಸೊ ಅವನೆಷ್ಟು ಒಳ್ಳೆಯವನಾಗಿದ್ದ, ಅವನ ಜೊತೆ ನಾನು ಎಷ್ಟು ಒಳ್ಳೆ ಕಾನ್ವರ್ಸೇಷನ್ ಗಳು ನಡೆಸಿದ್ದೆ ಅವನ ಜೊತೆಗಳೇ ಅಂತ ನೆನ್ಸ್ಕೊಳಕ್ ಶುರು ಮಾಡ್ತಾನೆ ಶಾಂಕ್ಸ್. ಯಾಕಂದ್ರೆ ಅವರಿಬ್ರು ಬೋಟ್ ಅಲ್ಲಿ ಮೀಟ್ ಆದಾಗ, ಅವರಿಬ್ರು ಸೀಸಲ್ಲಿ, ಅವರು ಮರಿಜ್ವದಲ್ಲಿ ಅಷ್ಟು ಕ್ಲೋಸ್ ಆಗಿ ಮೀಟ್ ಮಾಡಕ್ಕಾಗಿಲ್ಲ. ಬಟ್ ಅವರಿಬ್ರು ಆಚೆ ಇದ್ದಾಗ ಮೀಟ್ ಮಾಡಿದ್ರು ಒಂದ್ಸರಿ. ಅವನೊಬ್ಬ ಎಷ್ಟು ಒಳ್ಳೆ ನೈಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದ. ನಾನು ನೈಟ್ ಆದ್ಮೇಲೆ ಗವರ್ಮೆಂಟ್ಗೆ ನಾನು ಇಡೀ ಎಲ್ಬಾಫ್ ನ ಸಿಕ್ಕಾಪಟ್ಟೆ ಡೆವಲಪ್ ಮಾಡ್ತೀನಿ, ಒಳ್ಳೆ ವಿಷಯಗಳನ್ನ ತರ್ತೀನಿ ಅಂತೆಲ್ಲ ಎಷ್ಟು ಚೆನ್ನಾಗಿ ಅನ್ಸ್ಕೊಂಡಿದ್ದ. ಬಟ್ ಇಷ್ಟೆಲ್ಲ ಆಗೋಗಿತ್ತು ವರ್ಲ್ಡ್ ಗೌರ್ಮೆಂಟ್ ಇಂದ. ಮತ್ತೆ ಅವ್ರ ಅಪ್ಪ ಹೇಳ್ತಾ ಇರೋದು, ಅವ್ರ ಅಪ್ಪ ಎಲ್ಲ ಅವ್ನಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದು, ಇದೆಲ್ಲ ಅವ್ನಿಗೆ ನುಗ್ಸಾಬಿಟ್ಟು ಶೇ ನನ್ ಹೇಗ್ ಮಾಡ್ಕೊಂಡ್ಬಿಡಿ ನನ್ನ ಲೈಫಲ್ಲಿ ಅಂತ ಅವ್ನು ಫುಲ್ ಅವ್ನ ಟ್ಯಾಟೋ ಹತ್ರ ಎಲ್ಲ ಕೈ ಇಟ್ಕೊಂಡು ಅನ್ಕೋತಾ ಇರ್ತಾನೆ. ಬಟ್ ಇವಾಗ ಕಾಪರ್ ಗಬ್ಬಾನ್ ಅವನ್ನ ತಡೀತಾರೆ. ಸೊ ಇದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಯಾಕಂದ್ರೆ
ದಟ್ಸ್ ಎ ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ ಶಾಂಕ್ಸ್ ಈ ತರ ಮಾಡ್ಕೊಂಡಿರೋದು. ಅವನು ಇಲ್ಲಿಂದ ಬಂದಿದ್ದಾನೆ, ಅವನ ನಿಜವಾದ ಪೇರೆಂಟ್ಸ್ ಯಾರು, ಅವನು ನಿಜವಾದ ಅವನೊಬ್ಬ ನೋಬಲ್ ಫ್ಯಾಮಿಲಿಯಿಂದ ಬಂದಿರೋದು ಅಂತ ನೆನ್ಸ್ಕೊಂಡು ಅವ್ರ ಅಪ್ಪ ನೋಬಲ್ ಫ್ಯಾಮಿಲಿ, ನಾನು ಇಲ್ದಿದ್ದೀನಿ, ನಾನು ನಿಜವಾಗ್ಲೂ ಯಾರು ಅಂತ ಅವ್ನಿಗೆ ಕ್ವಶನ್ಸ್ ಡೈಲಿ ಬರ್ತಾ ಇರುತ್ತೆ. ಸೊ ಅದನ್ನೇ ನೆನ್ಸ್ಕೊಂಡು ಅವ್ನು ಟ್ಯಾಟೋ ಮೇಲೆಲ್ಲ ಕೈ ಇಟ್ಕೊಂಡು ಹಿಂಗೆಲ್ಲ ಅನ್ಕೋತಾ ಇರ್ತಾನೆ. ಸೊ ಇದು ನಿನ್ ಬ್ಯಾಡ್ ಹ್ಯಾಬಿಟ್, ಯಾವ್ದು ಮಾಡ್ಕೋಬಾರ್ದಿದ್ದೀನ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಇದು ಒಂಥರ ಏಸ್ ಸಿಚುವೇಶನ್ ಆಗುತ್ತೆ. ಏಸ್ಗೆ ಅವ್ರ ಅಪ್ಪ ಒಬ್ಬ ಗೋಲ್ಡಿ ರಾಜರ್ ಪೈರೇಟ್ ಕಿಂಗ್ ಅಂತೆಲ್ಲ ಗೊತ್ತಿದ್ರು, ಬಟ್ ನಮ್ಮಪ್ಪ ಅದು, ಬಟ್ ನಾನು ಅದಲ್ಲ, ನಾನು ಬೇರೆನೇ ವ್ಯಕ್ತಿ, ನಾನೇ ಅದನ್ನ ಬಿಟ್ಟು ಬೇರೆ ನಾನು ಯಾರು, ನಾನು ಗೋಲ್ಡ್ ರಾಜರ್ ಅವರ ಮಗ ಅಂತ ಅನ್ಸ್ಕೊಂಡು ನಾನೇನು ಅನ್ಬೇಕಾಗಿಲ್ಲ, ನಾನು ಯಾರು ವ್ಯಕ್ತಿ ಅನ್ನೋದಕ್ಕೆ ಆ ತರ ಪರ್ಸ್ಪೆಕ್ಟಿವ್ ಬರುತ್ತೆ ಶಾಂಕ್ಸ್ಗೂ ಕೂಡ. ಯಾಕಂದ್ರೆ ಅವ್ರ ಅಪ್ಪ ಒಬ್ಬ ವರ್ಲ್ಡ್ ನೋಬಲ್, ಅವನೊಬ್ಬ ಇವಾಗ ಒನ್ ಆಫ್ ದಿ 5 ಎಲ್ಡರ್ಸ್ ಕೂಡ ಆಗಿದ್ದಾನೆ. ಇವಾಗ ಗಾರ್ಲಿಂಗ್ ಒಬ್ಬ ನೋಬಲ್ ಫ್ಯಾಮಿಲಿಯಿಂದ ಬಂದಿರೋನು, ಬಟ್ ಅವನ್ನ ಬಿಟ್ಟು ನಾನೊಬ್ಬ ನೋಬಲ್, ನಾನೊಬ್ಬ ಸೆಲೆಸ್ಟಿಯಲ್ ಡ್ರ್ಯಾಗನ್ ಬಿಟ್ಟು ನಾನು ಯಾರು ಅಂತ ಅವ್ನಿಗೆ ಶಾಂಕ್ಸ್ಗೆ ಕ್ವಶನ್ಸ್ ಬರ್ತಾ ಇದೆ. ಸೊ ಅದನ್ನೇ ನೆನ್ಸ್ಕೊಂಡಿದ್ದು. ಬಟ್ ಅವನು ಅದನ್ನೇ ಕೇಳ್ತಾನೆ, ಯಾಕೆ ಈ ಹೆರಾಲ್ಡ್ ಸಾಯ್ಬೇಕಾಗಿತ್ತು, ಅವನೊಬ್ಬ ಒಳ್ಳೆ ವ್ಯಕ್ತಿ, ಯಾಕೆ ಅವ್ನು ಸಾಯ್ಬೇಕಾಗಿತ್ತು ಅಂತೆಲ್ಲ ಕೇಳ್ತಾ ಇದ್ದಾನೆ ಸ್ಕಾಪರ್ ಗಬ್ಬನ್ಗೆ. ಬಟ್ ಇಲ್ಲಿ ಬೇರೆನೇ ನಡೀತಾ ಇದೆ. ಯಾಕಂದ್ರೆ ನೀನೇನು ಮಾಡಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ಪರ್ಪಸ್ ಅಂತ ಇರುತ್ತೆ, ನೀನು ಇಲ್ಲಿ ಒಂದು ರೀಸನ್ಗೋಸ್ಕರ ಇದೆಯಾ ಅಂತ ಸ್ಕಾಪರ್ ಗಬ್ಬನ್ ಹೇಳ್ತಾನೆ. ಬಟ್ ಟೂ ಲೇಟ್ ಶಾಂಕ್ಸ್, ಲಿಟ್ರಲಿ ಟೂ ಲೇಟ್. ನೀನು ಹೋಗಿ ಸ್ಕಾಪರ್ ಗಬ್ಬನ್ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮೆಮೊರೀಸ್ ಎಲ್ಲ ನೆನೆಸ್ಕೊಂಡು ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಆಮೇಲೆ ಬಂದು ಇಲ್ಲಿ ಎಚ್ಚರಿಕೆ ಕೊಡೋದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು. ಇನ್ನೂ ಆದಷ್ಟು ಬೇಗ ಸಿಕ್ಕಾಪಟ್ಟೆ ಬೇಗ ಬಂದು ಏನೋ ಒಂದು ಮಾಡ್ಬೋದಾಗಿತ್ತು, ಅವ್ನಿಗೆ ನೆಕ್ಸ್ಟ್ ಕಾಂಟ್ರಾಕ್ಟ್ ತೊಗೊಳಕ್ಕೆ ಬೇಡ ಅಂತ ಹೇಳ್ಬೋದಾಗಿತ್ತು. ಬಟ್ ಇಟ್ಸ್ ಟೂ ಲೇಟ್. ಸರಿನಾ? ಅವ್ನು ಹೇಳ್ತಾ ಇದ್ದಾನೆ, ನಾನು ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಮಾಡಿದ್ರೆ ಏನೋ ಒಂದು ಮಾಡ್ಬೋದಾಗಿತ್ತು, ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಮಾಡಿದ್ರೆ ಫೈಟ್ ಮಾಡಿದ್ರೆ ಏನಾರು ಆಗ್ಬೋದಿತ್ತು ಅಂತ ಹೇಳ್ತಾನೆ. ಬಟ್ ಹೆರಾಲ್ಡ್ ನಾವು ಉಳಿಸೋದಕ್ಕೆ ಟ್ರೈ ಮಾಡ್ಬೋದಾಗಿತ್ತು ಅಂತ ಹೇಳ್ತಾನೆ. ಬಟ್ ಆಗಲ್ಲ ಅಂತ ಇಬ್ರಿಗೂ ಗೊತ್ತಿಲ್ಲ. ಅಂಡ್ ನೆಕ್ಸ್ಟ್ ನಾವು, ನನಗೆ ಸಿಕ್ಕಾಪಟ್ಟೆ ಒಂಥರ ಪೇನ್ ಅನ್ಸಿದ್ ಫ್ರೇಮ್ ಸರಿನಾ, ಇದು ಒಂದು ಪ್ಯಾನಲ್ ಅಂತ ಹೇಳ್ಬೋದು. ಯಾಕಂದ್ರೆ ಲೋಕಿ ಅವರಪ್ಪ ಮುಂದೆಗಡೆ, ಅವರ ಹೆರಾಲ್ಡ್ ಅವರಪ್ಪ ಸತ್ಯ ಬಿದ್ದಿದ್ದಾನೆ ಮುಂದೆಗಡೆ, ಅವ್ನ ಮುಂದೆಗಡೆನೆ ಕುತ್ಕೊಂಡಿದ್ದಾನೆ. ಕುತ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾ ಇದ್ದಾನೆ, ಓ ಇದೇ ಆಗತ್ತೆ, ನೀ ಯಾವಾಗ್ಲೂ ನಿಮ್ ಕಂಟ್ರಿನ ಜಾಸ್ತಿ ಪ್ರೀತಿ ಮಾಡಿದ್ರೆ ಇದೇ ಆಗತ್ತಲ್ವಾ ಅಂತ ಕೇಳ್ತಾ ಇದ್ದಾನೆ. ನಿಮ್ ಕಂಟ್ರಿನ ನೀವು ಜಾಸ್ತಿ ಇಷ್ಟಪಟ್ಟರೆ ಇದೇನಾ ನಿಮ್ಗೆ ಆಗೋದು ಫೈನಲಿ ಅಂತ ನಿಮ್ಗೆ ಅವ್ನು ಹೇಳ್ತಾ ಇದ್ದಾನೆ. ಯಾಕಂದ್ರೆ ಹೆರಾಲ್ಡ್ ಅವ್ನ ಕಂಟ್ರಿನ ಎಲ್ಬಾಫ್ನ ಸಿಕ್ಕಾಪಟ್ಟೆಗೆ ಇಷ್ಟಪಡ್ತಾ ಇದ್ದ, ಅದನ್ನ ಡೆವಲಪ್ ಮಾಡಬೇಕು, ಒನ್ ಆಫ್ ದ ಬೆಸ್ಟ್ ಕಂಟ್ರಿ ಮಾಡಬೇಕು, ಎಲ್ಲ ಜೊತೆ ಮಿಂಗಲ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದ. ಬಟ್ ಆಗ್ಲಿಲ್ಲ ಅದು. ಕೊನೆಗೆ ಅವ್ನು ಫೈನಲಿ ಆ ಕಂಟ್ರಿಗೋಸ್ಕರನೇ ಪ್ರಾಣ ಬಿಟ್ಟ ಅಂತ ಆಗುತ್ತೆ. ಸೊ ಅಂಡ್ ಇಲ್ಲಿ ಏನಪ್ಪಾ ಆಗಿದೆ ಅಂದ್ರೆ, ಓ ಚಾಪ್ಟರ್ ನಾವು ನೋಡ್ದಂಗೆ ಲೋಕಿ ಅವನ ರಾಜ್ಞಿಯ ಸುತ್ತಿಗೆಯಿಂದ ಹೊಡೆದಿದ್ದಕ್ಕೆ ಒಂಥರ ಗ್ಲಾಸ್ ಪೀಸ್ ತಗೊಂಡ ಅವನು ಹೆರಾಲ್ಡ್ ಬಾಡಿ ಎಲ್ಲ ಪೀಸ್ 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 ತರ ಹಂಗ ಆಗ್ತಾ ಇತ್ತು ಸರಿನಾ. ಬಟ್ ಇಲ್ಲಿ ನಮ್ಗೆ ಪ್ಯಾನಲ್ ತೋರಿಸಿದರೆ ಹಾಫ್ ಆಫ್ ದಿ ಹೆರಾಲ್ಡ್ ಬಾಡಿನೇ ಇಲ್ಲ ಅಂತ ತೋರಿಸಿದೆ. ನನ್ ಕಣ್ಣು ಸತ್ನಾಗ ನೋಡಿದಷ್ಟು ಫುಲ್ ಹಾಫ್, ಇಲ್ಲಿ ಏನಿದೆ ಹಾಫ್ ಬಾಡಿ ಇಷ್ಟು ಇಲ್ಲ, ಫುಲ್ ಬ್ಲಡ್ ತರ ಅನಿಸ್ತು. ಅಂಡ್ ಆಮೇಲೆ ಒಂದು ಸ್ವಲ್ಪ ನೀಟಾಗಿ ನೋಡೋಕೆ ಶುರು ಮಾಡಿದೆ, ಅದು ಅವನ ಕ್ಲೋಕ್ ಅಂತ. ಸೊ ಮೋಸ್ಟ್ಲಿ ಹಾಫ್ ಆಫ್ ದಿ ಬಾಡಿ ಅದು ಹೆರಾಲ್ಡ್ ಅಂತ ಕಾಣಿಸೋದೇ ಇಲ್ಲ ಸರಿನಾ. ಹೆರಾಲ್ಡ್ ಅಂತ ಯಾರಿಗೂ ಗೊತ್ತಾಗದಲ್ಲ ಸಡನ್ ಆಗಿ ನೋಡಿದ್ರೆ. ಮೋಸ್ಟ್ಲಿ ಅವನ ಮೇಲ್ಗಡೆ ಆ ಕ್ಲೋಕ್ನ ಹಾಕಿದೆ ಸರಿನಾ, ಯಾರಿಗೂ ಅಷ್ಟು ಬ್ರೂಟಲ್ ಆಗಿದೆ. ಸೊ ಅವನ ಬಾಡಿ ಹಾಫ್ ಆಫ್ ದಿ ಬಾಡಿ ಹೊರಟೆ ಹೋಗಿದೆ. ಸೊ ಅದಕ್ಕೋಸ್ಕರ ಯಾರಿಗೂ ಕಾಣಿಸ್ಬಾರ್ದು ಅಂತ ಅವನ ಮೇಲೆ ಕ್ಲೋಕ್ನ ಹಾಕಿದ್ದಾರೆ. ಸೊ ಅವ್ನ ಬಾಡಿನ ಪೂರ್ತಿ ಮುಚ್ಚಿದ್ದಾರೆ, ಹಾಫ್ ಬಾಡಿನ ಪೂರ್ತಿ ಎಷ್ಟು ಡ್ಯಾಮೇಜ್ ಆಗಿದೆ ಅಷ್ಟನ್ನು ಮುಚ್ಚಿದ್ದಾರೆ, ಕಾಲೆಲ್ಲ ನೀಟಾಗಿದೆ. ಸೊ ಇದಕ್ಕೋಸ್ಕರ ಅದಕ್ಕೆ ಅವ್ನ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದಾನೆ ಇದಕ್ಕೋಸ್ಕರ. ಅಂಡ್ ಇಟ್ಸ್ ಸಕ್ಸ್ ಅಂತ ಲೋಕಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇದೆ. ಅಂಡ್ ನಾವಿವಾಗ ಮರಿಜಾಗ್ ಶಿಫ್ಟ್ ಆಗ್ತೀವಿ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ, ಮರಿಜಾಗ್ ಶಿಫ್ಟ್ ಆಗ್ತೀವಿ. ಇಲ್ಲಿ ಇವಾಗ ನಾವು ಲಾರ್ಡ್ ಈಮೂನ ಕಾನ್ವರ್ಸೇಷನ್ ನೋಡ್ತೀವಿ. ಯಾಕಂದ್ರೆ ಇವಾಗ ಈಮು ಇವಾಗ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾನೆ. ಯಾವ್ದ್ರ ಮೇಲೆ ಅಂದ್ರೆ ಜೈಂಟ್ಗೆ ಇವಾಗ ಏನಾಯ್ತು, ಹೆರಾಲ್ಡ್ಗೆ ಏನಾಯ್ತು ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ ಈ ಹೆರಾಲ್ಡ್ ಒಬ್ಬ ರೇರ್ ಬ್ಲಡ್ ಜೈಂಟ್ ಆಗಿದ್ದ, ಅವನೊಬ್ಬ ಏನ್ಷಿಯಂಟ್ ಬ್ಲಡ್ ಜೈಂಟ್ ಹೊಂದಿದ್ದ. ಸೊ ಅವನಿಗೆ ಸಿಕ್ಕಾಪಟ್ಟೆ ಪವರ್ಸ್ ಕೂಡ ನಾನು ಕೊಟ್ಟಿದ್ದೆ, ಡೀಪ್ ಸಿ ಕಾಂಟ್ರಾಕ್ಟ್ ಸೆಕೆಂಡ್ ಲೆವೆಲ್ ಕೂಡ ನಾನು ಕೊಟ್ಟಿದ್ದೆ, ಸಿಲ್ವರ್ ಪ್ಯಾಕೇಜ್ ಕೂಡ ನಾನು ಕೊಟ್ಟಿದ್ದೆ. ಆದ್ರೂ ಅವನ್ನ ಯಾರೋ ಸಾಯಿಸದ್ ಬಿಟ್ರ, ಹೇಗ್ ಸಾಧ್ಯ? ಅವನ್ ಹೇಗ್ ಸತ್ತ? ನಾನು ಇಷ್ಟೊಂದೆಲ್ಲ ಶಕ್ತಿ ಕೊಟ್ಟಿದ್ರು, ಅವ್ನಿಗೆ ಅಷ್ಟೊಂದೆಲ್ಲ ಶಕ್ತಿ ಇದ್ರು, ಅಂತ ಮಾನ್ಸ್ಟರ್ ವೆಪನ್ ಆಗಿದ್ರು, ಅವನ್ನ ಯಾರು ಸಾಯಿಸಿದ್ರು? ಅದೇಗ್ ಸಾಧ್ಯ ಆಯ್ತು ಅಂತ ಈ ಮುಖೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ನಾನು ಇಷ್ಟೊಂದೆಲ್ಲ ಪವರ್ ಕೊಟ್ಟಿದ್ದೆ ಅವನ್ಗೆ, ಅವನ್ ಬೇರೆ ತುಂಬಾ ಏನ್ಷಿಯಂಟ್ ಜೈಂಟ್ ಬ್ಲಡ್ ಹೊಂದಿದ್ದ ಅವನು, ಆದ್ರೂ ಹೇಗ್ ಸತ್ತ? ಎಲ್ಬಾಫ್ ಅಲ್ಲಿ ಏನೋ ಇದೆ ಎಲ್ಬಾಫ್ ಅಲ್ಲಿ ಅಂತ ಅವನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ಬಟ್ ಅಲ್ಲಿರುವಂತ ಇನ್ನ 5 ಎಲ್ಡರ್ಸ್ ಏನಿದ್ದಾರೆ ಅವರು ಕೂಡ ಅಲ್ಲೇ ಇದ್ದಾರೆ ಸರ್, ಎಲ್ಲ ಸಮ ಮಾಡ್ಕೊಂಡು ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಹೇಳ್ತಾರೆ ಲಾರ್ಡ್ ಇಂಬು ಸಮ, ಬಟ್ ಆದ್ರೆ ಅಲ್ಲಿ ನಮ್ಗೇನ್ ಲಾಸ್ ಏನಾಗಿಲ್ಲ. ಯಾಕಂದ್ರೆ ಅಲ್ಲಿ ಹೆರಾಲ್ಡ್ ಇವಾಗ ಅವರ ಥ್ರೋನ್ ರೂಮ್ ಅಲ್ಲಿ ಅಬೆಸ್ ನ ಡ್ರಾ ಮಾಡಿದ್ದಾನೆ. ಸೊ ಅಬೆಸ್ ನ ಡ್ರಾ ಮಾಡೋದ್ರಿಂದ ಬೇಕಾದ್ರೆ ನಾವು ಇವಾಗ ಇನ್ನೊಬ್ಬ ಬೇರೆ ನೈಟ್ಸ್ ಕೂಡ ನಾವು ಕಳಿಸ್ಬಿಟ್ಟು ಅಲ್ಲಿ ಏನಾಗಿದೆ ಅಂತ ನಾವು ನೋಡಬಹುದು ಅಂತ ಹೇಳ್ತಾನೆ.
ಅದಕ್ಕೆ ಈಮು ಹೇಳ್ತಾನೆ ಬೇಡ, ಅದು ನೆಸಸರಿನೇ ಇಲ್ಲ. ಯಾಕಂದ್ರೆ ಅಲ್ಲಿರೋ ಶಕ್ತಿಗೆ ಇನ್ನೊಬ್ಬ ನೈಟ್ನು ಕೂಡ ನನಗೆ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ, ಇನ್ನೊಬ್ಬ ನೈಟ್ ಕೂಡ ಅಲ್ಲೋದ್ರೆ ಸತ್ತೋಗ್ಬಿಡ್ತಾನೆ ಅಂತ ಹೇಳ್ತಾನೆ. ಅಂಡ್ ಇಟ್ಸ್ ಎವ್ರಿ ಕನ್ಸರ್ನ್ ಕಮ್ಸ್ ವಿತ್ ಎ ಪ್ರೈಸ್ ಟು ಪೇಡ್ ಈವನ್ ಫಾರ್ ಮೂವ್ ಅಂತ ಹೇಳ್ತಾನೆ. ಸೊ ಬರೀ ಅವ್ರು ಸತ್ರೆ ಅವ್ರ ಲೈಫ್ ಮಾತ್ರ ಅಲ್ಲ, ಆ ಜೈಂಟ್ಸ್ಗೆ ನಾನೇನು ಅವ್ರಿಗೇನು ಜೈಂಟ್ಸ್ ಅಂತಲ್ಲ, ಯಾರೇ ನೈಟ್ಸ್ಗೂ ನಾನೇನು ಪವರ್ ಕೊಟ್ಟಿರ್ತೀನಿ, ಅವ್ರೇನಾರ ಸತ್ರೆ ಅದ್ರ ಜೊತೆ ಅದು ಕಾಸ್ಟ್ ನನಗೂ ಕೂಡ ಆಗತ್ತೆ. ಈವನ್ ಫಾರ್ ಮೂವ್ ನನಗೂ ಕೂಡ ಅದು ಕಾಸ್ಟ್ ಪೇ ಮಾಡ್ಬೇಕಾಗತ್ತೆ ನಾನು. ಅಂದ್ರೆ ಇಟ್ಸ್ ಸೋ ಮಚ್ ಕ್ರೇಜಿ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ, ಯಾಕೆಂದ್ರೆ ಈ ಮೂನ ಒನ್ ಆಫ್ ದಿ ಪವರ್ಸ್ ಇದಾಗಿರ್ಬೋದು. ಸರಿ, ಯಾವ ತರ ವರ್ಕ್ ಆಗುತ್ತೆ ಅಂತ ನಮಗೆ ಸಣ್ಣ ಗ್ಲಿಮ್ಸ್ ಕೊಡ್ತಾ ಇದ್ದಾರೆ ಓಡಾ ಸೆನ್ಸೆ. ಹೆಂಗೆ ಅಂದ್ರೆ ಇವಾಗ ನಾವು ರೀಸೆಂಟ್ ಆಗಿ ನೀವು ಎಗ್ ಹೆಡ್ ಆರ್ಕ್ ಅಲ್ಲಿ ನೋಡಿದ್ದೀರಾ, ಅಂದ್ರೆ ಲಾಸ್ಟ್ ಎಪಿಸೋಡ್ ಅಲ್ಲಿ ನೀವು ಕವರ್ ಫಸ್ಟ್ ಸೀಸನ್ 1 ಎಂಡ್ ಆಯ್ತಂತ ಸ್ವಲ್ಪ ಆತರ ಎಪಿಸೋಡ್ ನೀವು ನೋಡಿದ್ದೀರಾ. ಸ್ಯಾಟರ್ನ್ ಪವರ್ ನ ಈಮು ಅವನ್ ಕಡೆಗೆ ಸೆಳ್ಕೋತಾರಂತ ಅಲ್ವಾ. ಅವಾಗ ಸ್ಯಾಟರ್ನ್ ಆಬ್ವಿಯಸ್ಲಿ ಫುಲ್ ಎಲ್ಲ ಅವನ ಶಕ್ತಿ ಎಲ್ಲ ಹೊರಟೋಗಿ ಅವನು ಫುಲ್ ಬೋನ್ಸ್ ಎಲ್ಲ ಆಗಿ ಬಿದ್ದೋದ, ಅವ್ನು ಫುಲ್ ಸತ್ತೋದ. ಸೊ ಇದ್ ಏನ್ ಪ್ರೂವ್ ಮಾಡುತ್ತೆ ಅಂದ್ರೆ ಈಮು ಯಾರಿಗೆ ಶಕ್ತಿ ಕೊಡ್ತಾ ಇದ್ದಾನೆ ಅದು ಒನ್ ಆಫ್ ದಿ ಪಾರ್ಟ್, ಅಂದ್ರೆ ಈಮುನ ಶಕ್ತಿನೇ ಅವನಿಗೆ ಕೊಡ್ತಾ ಇರೋದು. ಇದು ಯಾವ್ದು ಬೇರೆ ಮ್ಯಾಜಿಕ್ ಈಮು ಶಕ್ತಿ, ನನ್ನ ಹತ್ರ ಫುಲ್ ಶಕ್ತಿ ಇದೆ, ಬಟ್ ನಾನು ಬೇರೆ ಕಡೆಯಿಂದ ಶಕ್ತಿ ತಂದು ನಿನಗೂ ಕೊಡ್ತಾ ಇದ್ದೀನಿ ಅಂತ ಆತರ ಅಲ್ಲ. ಈಮು ಬೇರೆಯವ್ರಿಗೆ ಶಕ್ತಿ ಕೊಡ್ತಾ ಇದ್ದಾನೆ ಅಂದ್ರೆ ಅವನ ಶಕ್ತಿನೇ ತೆಗೆದು ಕೊಡ್ತಾ ಇದ್ದಾನೆ. ಸೊ ಅದಕ್ಕೆ ಹೇಳಿದ್ದು ಈಮು ಅವನು ಫುಲ್ ಮರಿಜ್ವಾ ಆ ಬಿಲ್ಡಿಂಗ್ ಬಿಟ್ಟು ಎಲ್ಲೂ ಆಚೆ ಬರಲ್ಲ. ಬಟ್ ಅವನ ನೈಟ್ಸು ಅವನ ಫುಲ್ ಗಾಡ್ ನೈಟ್ಸ್ ಏನಿದ್ದಾರೆ ಅವರೆಲ್ಲ ಫುಲ್ ಓಡಾಡ್ತಾರೆ. ಬಟ್ ಅಂದ್ರೆ ಅವನ ಶಕ್ತಿನ ಎಲ್ಲಾ ಗಾಡ್ಸ್ ನೈಟ್ಸ್ಗೂ ಕೊಟ್ಟಿ ಕಳ್ಸಿದ್ದಾನೆ. ಸೊ ನನ್ನ ಶಕ್ತಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಎಷ್ಟು ಶಕ್ತಿ ಕೊಡ್ತಾ ಇದೀನೋ ಅಷ್ಟು ವೀಕ್ ಆಗ್ತೀನಿ ನಾನು ಅಂತ. ಇವಾಗ ನಾನು ಈಮು ನನ್ನ ಹತ್ರ ಇರುವಂತ ಒಂದು 5% ಶಕ್ತಿನ ನಿಮ್ಗೆ ಕೊಡ್ತೀನಿ. ಇವಾಗ ನಾನು 5% ಲೋ ಆದೆ, ನನ್ನ ಶಕ್ತಿ 100% ಇಂದ 5% ಲೋ ಆದೆ, ನಿಮ್ಗೆ 5% ಶಕ್ತಿ ಬಂತು. ಸೊ ಇದೇ ತರ ಎಲ್ಲಾ ಗಾಡ್ಸ್ ನೈಟ್ಸ್ಗೂ ಕೊಟ್ಟಿದ್ದಾರೆ. ಸೊ ಓದ್ ಚಾಪ್ಟರ್ ಯಾವ್ದು ಚಾಪ್ಟರ್ ಹೇಳಿದ್ರು ನಮ್ಗೆ ಒಟ್ಟು 13 ರೇರ್ ಈ ತರ ಸಿಲ್ವರ್ ಮತ್ತೆ ಗೋಲ್ಡ್ ಪ್ಯಾಕೇಜ್ ನ ತಗೊಂಡಿರೋರು, ಈ ಡೀಪ್ ಸೆಕೆಂಡ್ ಮತ್ತೆ ಫಸ್ಟ್ ಲೆವೆಲ್ ಕಾಂಟ್ರಾಕ್ಟ್ ತಗೊಂಡಿರೋರು ಈ 13 ಜನ ಅಂತ ಹೇಳಿದ್ರು. ಸೊ ಈ 13 ಜನನು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರ್ತಾರೆ ಆಬ್ವಿಯಸ್ಲಿ, ಸರಿನಾ. ಆ 13 ಜನದಲ್ಲಿ ಫಸ್ಟ್ ಆಫ್ ಆಲ್ ಹೆರಾಲ್ಡ್ಗೆ ಒಂದು ಪೊಸಿಷನ್ ನ ಸೆಕೆಂಡ್ ಲೆವೆಲ್ ಕೊಟ್ಟಿದ್ದಾರೆ. ಅಂದ್ರೆ ಆ 13 ಜನದಲ್ಲಿ ಒಬ್ಬ ಆಲ್ರೆಡಿ ಸತ್ತಿರಬೇಕು, ಅಥವಾ ಅದು ಈ ಮುನೆ ಅವನ ಶಕ್ತಿನ ತಗೊಂಡಿರ್ಬೇಕು, ಅಥವಾ ಅವನು ನ್ಯಾಚುರಲ್ ಆಗಿ ಸತ್ತಿರ್ಬೋದು, ಯಾವ ತರ ಆಗಿರ್ಬೋದು. ಸೊ 13 ಜನದಲ್ಲಿ ಒಬ್ಬ ಒಂದು ಸ್ಪಾಟ್ ಖಾಲಿ ಆಗಿರುತ್ತೆ. ಅವಾಗ ಅದಕ್ಕೇನೆ ಅದು ಶಾಂಕ್ಸ್ಗೆ ಹೋಗ್ಬೋದಾಗಿತ್ತು. ಶಾಂಕ್ಸ್ ಅವಾಗ ತಪ್ಪಿಸ್ಕೊಂಡು ಹೋಗ್ಬಿಟ್ನಲ್ಲ, ಅದಕ್ಕೋಸ್ಕರ ಅದನ್ನು ಹೆರಾಲ್ಡ್ಗೆ ಕೊಟ್ರು. ಸೊ ಒಂದು ಸ್ಪಾಟ್ ಖಾಲಿ ಇದೆ, 13 ಜನದಲ್ಲಿ ಇನ್ನೊಂದು ಸ್ಪಾಟ್ ಖಾಲಿ ಇದೆ. ಸೊ ಇವಾಗ ನಮ್ಗೆ ಯಾರು ಬೇಕು? ಸೊ ಪವರ್ಫುಲ್ ಯಾರು? ಶಾಂಕ್ಸ್ ಇದ್ದ, ಬಟ್ ಅವನು ಶಾಂಕ್ಸ್ಗೆ ಅವ್ನು ಬಿಟ್ಟೊಂಟೋದ. ಸೊ ಇವಾಗ ನೆಕ್ಸ್ಟ್ ಆಪೋನೆಂಟ್ ಯಾರು? ನೆಕ್ಸ್ಟ್ ಆಪರ್ಚುನಿಟಿ ಸಿಕ್ಕಿರೋದು ಹೆರಾಲ್ಡ್ಗೆ. ಸೊ ಹೆರಾಲ್ಡ್ಗೆ ಆ ಕಾಂಟ್ರಾಕ್ಟ್ ನ ಕೊಟ್ರು. ಸೊ ಈ 13 ಜನದಲ್ಲಿ 5 ಜನ ಯಾರು ಎಲ್ಡರ್ಸ್, ಅವ್ರಿಗೆ ಮಾಮೂಲಿ ಅಬ್ಸಲ್ಯೂಟ್ಲಿ ಅವ್ರಿಗೆ ಗೋಲ್ಡ್ ಪ್ಯಾಕೇಜ್ ಸಿಕ್ಕಿರುತ್ತೆ, ಒನ್ ಆಫ್ ದಿ ಫಸ್ಟ್ ಲೆವೆಲ್ ಕಾಂಟ್ರಾಕ್ಟ್ ಅವ್ರಿಗೆ ಸಿಕ್ಕಿರುತ್ತೆ 5 ಜನಕ್ಕೆ. ಅವ್ರನ್ನ ಬಿಟ್ರೆ ಇನ್ನ 8 ಜನದಲ್ಲಿ ಒಂದು ಸ್ಪಾಟ್ ನಾನು ಹೇಳಿದ್ನಲ್ಲ, ಒಂದು ಸ್ಪಾಟ್ ಯಾರೋ ಸತ್ತೋಗಿರ್ತಾರೆ ಅಥವಾ ಈ ಮುನೆ ಅವ್ನ ಶಕ್ತಿನ ತಗೊಂಡಿರ್ತಾನೆ. ಸೊ ಒಂದು ಸ್ಪಾಟ್ ಖಾಲಿಯಾಗಿರುತ್ತೆ, ಅದನ್ನ ಹೆರಾಲ್ಡ್ಗೆ ಕೊಟ್ಟಿರ್ತಾರೆ. ಸೊ ಇದಿಷ್ಟು ಜನದಲ್ಲಿ ಈ ಮುನ ಫುಲ್ ಪವರ್ಸ್ ಆಡ್ಕೊಂಡಿದೆ. ಸೊ ಅಕಸ್ಮಾತ್ ಈ ಮುನೆ ಅವ್ರ ಶಕ್ತಿನ ತಗೊಂಡ್ರೆ ಈಮು ಶಕ್ತಿ ಅವನಿಗೆ ರಿಕವರ್ ಆಗುತ್ತೆ. ಸೊ 5% ಕೊಟ್ಟಿದ್ನಲ್ಲ, 5% ನಾನೇ ಬೇಕು ಅಂತ ನನಗೆ ವಾಪಸ್ ತಗೊಂಡ್ಬಿಟ್ರೆ ನನಗೆ 5% ವಾಪಸ್ ಬರುತ್ತೆ, ನನಗೆ ಫುಲ್ 100% ಆಗ್ತೀನಿ. ಅಕಸ್ಮಾತ್ ನಾನ್ ನಿಮ್ ಶಕ್ತಿನ ಎಳ್ಕೊಳ್ದೆ ನೀವೇ ಏನಾದ್ರೂ ಯಾರ ಕೈಲಾರು ಒಡಿಸ್ಕೊಂಡು ಸತ್ತೋಗ್ಬಿಟ್ರೆ ನಿಮ್ ಜೊತೆಗೆ ನನ್ನ 5% ಶಕ್ತಿ ಕೂಡ ಪರ್ಮನೆಂಟ್ಲಿ ಹೊಟ್ಟೋಗ್ಬಿಡುತ್ತೆ, ನನಗೆ 5% ವಾಪಸ್ ಶಕ್ತಿ ಸಿಗಲ್ಲ. ಇದು ಈ ತರ ಇರೋದು ಕಾಂಟ್ರಾಕ್ಟ್. ಸೊ ಅದಕ್ಕೆ ನಾನು ಹೇಳಿದ್ದು ಎಗ್ ಹೆಡ್ ಅಲ್ಲಿ ಸ್ಯಾಟರ್ನ ಶಕ್ತಿನ ಹೀರ್ಕೊಂಡಿದ್ದು, ಅದು ಅಕಸ್ಮಾತ್ ಯಾರ ಕೈಲೋ ಈ ಲೂಫಿ ಕೈಲೋ ಯಾರ ಕೈಲೋ ಹೊಡಿಸ್ಕೊಂಡು ಸತ್ತೋಗಿದ್ದರೆ ಆ ಪೂರ್ತಿ ಶಕ್ತಿ ಪರ್ಮನೆಂಟ್ ಆಗಿ ಹೊಟ್ಟೋಗ್ತಿತ್ತು. ಅದು ಈ ಮುಗಿ ಅದು ಮತ್ತೆ ರಿಕವರ್ ಆಗ್ತಾ ಇರಲಿಲ್ಲ, ಸರಿನಾ. ಅಕಸ್ಮಾತ್ ಅದಕ್ಕೆ ಸ್ಯಾಟರ್ನ ಶಕ್ತಿನ ಅವನೇ ಹೇಳ್ಕೊಂಡ್ಬಿಟ್ಟ, ನೀ ಏನು ನಾನು ಹೇಳಿದ ಕೆಲಸ ಮಾಡ್ತಾ ಇಲ್ಲ, ನಿನ್ ಶಕ್ತಿ ಎಲ್ಲ ನನಗೆ ವಾಪಸ್ ಬೇಕು ಅಂತ ಫುಲ್ ಹೇಳ್ಕೊಂಡ್ಬಿಟ್ಟ. ಸೊ ಈ ತರ ವರ್ಕ್ ಆಗೋದು. ಸೊ ಇವಾಗ ಅದೇ ಲಾಜಿಕ್ ಇಲ್ಲ ಹಾಕಿದ್ರೆ ಎಲ್ಬಾಫ್ ಅಲ್ಲಿ ಹೆರಾಲ್ಡ್ಗೆ ಕೊಟ್ಟಿರುವಂತ ಈ 5% ಶಕ್ತಿ, ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇರೋದು, ಈ 5% ಶಕ್ತಿ ಏನಂತೀರಾ, ಆ 5% ಶಕ್ತಿ ಕೂಡ ಇವಾಗ ಲೋಕಿ ಅವ್ರ ಅಪ್ಪನ ಸಾಯಿಸೋದ್ರ ಜೊತೆಗೆ ಆ 5% ಶಕ್ತಿ ಕೂಡ ಪರ್ಮನೆಂಟ್ಲಿ ಹೊರಟೋಗಿದೆ. ಸೊ ಅದಕ್ಕೇನೆ ಈಮು ಎದುರುಕೊಂಡು, ಸೊ ನನಗೆ ಇವಾಗ ನೆಕ್ಸ್ಟ್ ಯಾವ್ದಾರ ಗಾಡ್ ನೈಟ್ಸ್ ಮತ್ತೆ ವಾಪಸ್ ಕಳಿಸ್ಬೋದು, ಅಲ್ಲಿ ಆಲ್ರೆಡಿ ಅಬಿಸ್ ಎಲ್ಲ ಇದೆ, ನಾವು ಆರಾಮಾಗಿ ಹೋಗಿ ಏನಾಗಿದೆ ಎಲ್ಲ ನೋಡ್ಕೊಂಡ್ ಬರ್ಬೋದು ಅಂತ ಹೇಳಿದಾಗ
ಬೇಡ ಅಂತ ಈಮು ಹೇಳಿದ್ದು. ನನಗೆ ಇನ್ನೊಬ್ಬ ಗಾಡ್ಸ್ ನೈಟ್ಸ್ನ ಕಳ್ಕೊಳಕ್ ಇಷ್ಟ ಇಲ್ಲ, ಅದ್ರ ಜೊತೆಗೆ ನನ್ನ ಶಕ್ತಿ ಕೂಡ, ನಾನು ಕೂಡ ಅದಕ್ಕೆ ಕಾಸ್ಟ್ ಪೇ ಮಾಡ್ಬೇಕಾಗತ್ತೆ ಅಂತ ಈಮು ಹೇಳ್ತಾರೆ. ಓ ಮೈ ಗಾಡ್ ಗೈಸ್, ಈವು ಕ್ರೇಜಿ. ಮೋಸ್ಟ್ಲಿ ನಾವು ಚಾಪ್ಟರ್ ಇಂದ ಹೋಗ್ತಾ ಹೋಗ್ತಾ ಈಮುನ ಇನ್ನ ಪವರ್ಸ್ನ ನೀಟಾಗಿ ಕ್ಲಿಯರ್ ಆಗಿ ತಿಳ್ಕೊತೀವಿ. ಯಾಕಂದ್ರೆ ಇಲ್ಲಿ ನಮ್ಗೆ ಎವೋಡಸೆನ್ಸ್ ಕೊಟ್ಬಿಟ್ಟು ಬನ್ನಿ ನಿಮ್ಗೆಲ್ಲ ಈಮೋ ಫುಲ್ ಪವರ್ಸ್ ಮತ್ತೆ ವೀಕ್ನೆಸ್ ಎಲ್ಲ ಹೇಳ್ಕೊಟ್ಬಿಡ್ತೀನಿ ಬನ್ನಿ ಚಾಪ್ಟರ್ ಅಲ್ಲಿ ಕರೆದಿಲ್ಲ, ಸುಮ್ಮನೆ ಹಿಂಟ್ಸ್ ಕೊಡ್ತಾ ಇದ್ದಾರೆ. ಅದನ್ನ ನಾವು ಇನ್ನ ನೀಟಾಗಿ ಡೀಪ್ ಆಗಿ ಹೋದ್ರೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಇದು ಸ್ಪೆಸಿಫಿಕ್ ಆಗಿ ಇದೇ ಇದೆ ಅಂತ ಹೇಳ್ತಿಲ್ಲ, ಈ ತರ ಇರಬಹುದು. ಯಾಕಂದ್ರೆ ಈಮು ಇನ್ನೊಬ್ಬ ಗಾಡ್ ಸೆನ್ಸ್ ಕಳಿಸ್ಬೋದಿತ್ತು. ಸೊ ಏನಾಗ್ತಿತ್ತು ಹಂಗೆ, ಅವ್ನು ಗಾಡ್ ಸೆನ್ಸ್ ಸತ್ತೋಗ್ತಿದ್ದ, ಬಟ್ ಏನಾಗ್ತಿತ್ತು ಅಂತೆಲ್ಲ ಗೊತ್ತಾಗ್ತಿತ್ತು. ಬಟ್ ಅವ್ನು ಕಳಿಸಕ್ಕೆ ಒಪ್ತಿಲ್ಲ ಅಂದ್ರೆ ಇದೇ ತರ ಹೇಳಿದ ತರನೇ ಈ ತರ ಪವರ್ಸ್ ಎಲ್ಲ ರಿಕವರ್ ಆಗೋದು ಆ ತರ ಇರ್ಬೋದು. ಸೊ ಈ ತರ ಅನ್ಸ್ತದೆ ಮುಂಚೆ. ಆಮೇಲೆ ಇದೊಂದು ಹೇಳ್ಬೋದು, ಇಷ್ಟ ದಿವಸ ಯಾಕೆ ಕಳಿಸ್ಲಿಲ್ಲ ಅಂತ, ಅದು ಕೂಡ ಮುಂದೆ ಬರೋಣ ಸರ್. ನನಗೆ ಅದು ಕ್ರೇಜಿ ಆಗಿದೆ ಇದ್ದ. ನೆಕ್ಸ್ಟ್ ಆಮೇಲೆ ಹೇಳ್ತಾರೆ, ಈಮು ಹೇಳಕ್ ಶುರು ಮಾಡ್ತಾನೆ, ನನಗೆ ಗೊತ್ತಿತ್ತು ಮೊದ್ಲಿಂದ ಈ ಏನ್ಷಿಯಂಟ್ ಜೈಂಟ್ಗೆ ಮತ್ತೆ ಎಲ್ಬಾಫ್ಗೆ ರಿಲೇಟೆಡ್ ವ್ಯಕ್ತಿಗಳನ್ನೆಲ್ಲ ನಾನು ಮುಂಚೆಯಿಂದನೂ ಅವಾಯ್ಡ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ತುಂಬಾ ಏನ್ಷಿಯಂಟ್ ವರ್ಲ್ಡ್ ಅಲ್ಲಿ ಅಥವಾ ವಾಯ್ಡ್ ಸೆಂಚುರಿಲಿ ಏನೋ ನಡೆದಿದೆ, ಜೈಂಟ್ಸ್ ಗಳಿಗೂ ಮತ್ತೆ ಈಮುಗಳಿಗೂ ಏನೋ ನಡೆದಿದೆ. ಯಾಕಂದ್ರೆ ಜೈಂಟ್ಸ್ ಎಲ್ಲ ಆಬ್ವಿಯಸ್ಲಿ ಜಾಯ್ ಬಾಯ್ ಕಡೆ ಅಥವಾ ಡೇವಿಡ್ ಡಿ ಜಾನ್ಸ್ ಅವ್ರಿಗೆಲ್ಲ ಕನೆಕ್ಷನ್ ಇತ್ತು. ಸೊ ಈಮು ಅವ್ರಿಗೆ ಸೇರ್ಸ್ಕೋಬಾರ್ದು ಅಂತ ಗೊತ್ತಿತ್ತು. ಬಟ್ ಆದ್ರೂ ಏನೋ ಒಂದು ಟ್ರೈ ಮಾಡೋಣ, ಏನೋ ಒಂದು ಬಂದ್ರೆ ನಮ್ ಕಡೆ ಬರ್ಲಿ ಅಂತ ಈಮು ಚಾನ್ಸ್ ತಗೊಂಡು ಈ ಹೆರಾಲ್ಡ್ ನ ಅವನ ಕಡೆ ಸೇರ್ಸ್ಕೊಂಡ. ಬಟ್ ಅವ್ನ ಅನ್ಕೊಂಡಿದ್ದ ಆಪೋಸಿಟ್ ಆಗೋಯ್ತು. ಸೊ ನನಗೆ ಗೊತ್ತಿತ್ತು ನಾನು ಸೇರ್ಸ್ಕೋಬಾರ್ದಾಗಿತ್ತು. ಸೊ ಇದು ನನ್ ಒನ್ ಆಫ್ ದ ಬಿಗ್ ಮಿಸ್ಟೇಕ್ ನಾನು ಮಾಡಿದ್ದಿಲ್ಲಿ ಅಂತ ಈಮು ರಿಗ್ರೆಟ್ ಪಡ್ತಾ ಇದ್ದಾನೆ. ಅಂಡ್ ಫೈನಲಿ ಅವನು ಹೇಳ್ತಾನೆ, ನೆವರ್ ಫರ್ಗೆಟ್ ಎಲ್ಬಾಫ್ ಈಸ್ ಆಫ್ ದ ಡಿ ಅಂತ ಹೇಳ್ತಾನೆ. ಸೊ ಎಲ್ಬಾಫ್ ಆಬ್ವಿಯಸ್ಲಿ ಡಿ ಗೆ ಕನೆಕ್ಟ್ ಆಗಿದೆ. ಸೊ ಡಿ ಗೆ ಏನ್ ಕನೆಕ್ಟ್ ಆಗಿದೆ ಅವ್ರಿಗೆಲ್ಲ ಜಾಸ್ತಿ ಶಕ್ತಿ ಕೊಡಬಾರ್ದು, ಅವ್ರನ್ನ ಜಾಸ್ತಿ ಹತ್ರ ಬಿಟ್ಕೋಬಾರ್ದು ಅಂತ ಇಟ್ಕೊಂಡ್ರು. ಅದಕ್ಕೋಸ್ಕರ ಗಾರ್ಪ್ ಅವನ ಹತ್ರ ವರ್ಲ್ಡ್ ಗವರ್ಮೆಂಟ್ ಅಲ್ಲಿ ಸೇರ್ಕೊಂಡಿದ್ರು. ಅವ್ನಿಗೆ ನೆಕ್ಸ್ಟ್ ಲೆವೆಲ್ ಆಗಿ ಅವ್ನಿಗೂ ಹೋಗಕ್ ಇಷ್ಟ ಇಲ್ಲ. ಬಟ್ ಅವ್ರನ್ನು ಯಾರು ಅಪ್ರೋಚ್ ಮಾಡಿಲ್ಲ. ಸೊ ಇದೇ ಲೆವೆಲ್ಗೆ, ಇದೇ ಕಾರಣಕ್ಕೆ ಸರಿನಾ ಇದಿಷ್ಟು ಇರೋದು. ಅಂಡ್ ನೆಕ್ಸ್ಟ್ ನಾವು ಮುಂದೆ ಬರೋಣ. ಯಾಕೆ ಇವಾಗ ಇಷ್ಟು ವರ್ಷ ಅಂದ್ರೆ 14 ವರ್ಷ ಇವಾಗ ಹೆರಾಲ್ಡ್ ಸತ್ತಾದ್ಮೇಲೆ ಯಾಕೆ ಇಷ್ಟು ವರ್ಷಗಳು ಕೂಡ ಅವನ್ನ ತಡೆದಿಟ್ಕೊಂಡಿದ್ದ? ಯಾಕೆ ಇವಾಗ್ಲೇ ಶ್ಯಾಮ್ ರಾಕ್ ನ ಮತ್ತೆ ಗುಂಕೋನ ಅಥವಾ ಮತ್ತೆ ಉಳಿದ ಗಾಡ್ ಸೈನ್ಸ್ ನ ಎಲ್ಬಾಫ್ಗೆ ಕಳ್ಸಿರೋದು ಅಂದ್ರೆ ಇಟ್ಸ್ ಟೂ ಲೇಟ್. ಯಾಕೆಂದ್ರೆ ಇವಾಗ ರೀಸೆಂಟ್ ಆಗಿ ಏನಪ್ಪ ಆಯ್ತು, ವೇಗಾ ಪಂಕ್ ಇಡೀ ನ್ಯೂಸ್ಗೆ ನಿಮ್ಗೆ ಒಳ್ಳೆ ಸಿಂಕ್ ಆಗ್ತಾ ಇದೆ, ಹಂಗೆಲ್ಲ ಆಗ್ತಾ ಇದೆ ತರ ಫುಲ್ ನ್ಯೂಸ್ ಬಿಟ್ಬಿಟ್ಟ. ಸೊ ಅವನಿಗೆ ಗೊತ್ತಾಯ್ತು. ಮತ್ತೆ ಜಾಯ್ ಬಾಯ್ ಕೂಡ ಇವಾಗ ಬಂದ್ಬಿಟ್ಟಿದ್ದಾನೆ, ಅವನ ಇನ್ಹೆರಿಟೆಡ್ ವಿಲ್ ಎಲ್ಲ ಆಗ್ಬಿಟ್ಟು ಇವಾಗ ಲೂಫಿ ರೂಪದಲ್ಲಿ ಗೇರ್ 5 ಕೂಡ ಇವಾಗ ಅನ್ಲಾಕ್ ಆಗ್ಬಿಟ್ಟಿದೆ. ಸೊ ಇವಾಗ ಅವನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತದೆ. ಮುಂಚೆ ಏನೋ ಟ್ರೈ ಮಾಡಕ್ ಹೋದೆ ಬಟ್ ಆಗಿಲ್ಲ. ಬಟ್ ಇವಾಗ ಏನು ಮಾಡಕ್ಕಾಗಲ್ಲ. ಇವಾಗ ಗಾಡ್ ಸೈನ್ಸ್ ಯಾರು ಕಳಿಸಿ ಇವಾಗ ಎಲ್ಬಾಫ್ಗೆ ಅಲ್ಲಿರೋ ಫುಲ್ ಜೈಂಟ್ಸ್ ನನ್ನ ಕಂಟ್ರೋಲ್ ಬರ್ಬೇಕು ಇವಾಗ ಈಮು ಅಂತ. ಆ ಈಮು ಪೂರ್ತಿ ಪ್ಲಾನ್ ಮಾಡ್ಬಿಟ್ಟು ಕಳ್ಸಿರೋದು. ಅಂಡ್ ಡೋಂಟ್ ಫರ್ಗೆಟ್, ಇವಾಗ ಈಮು ಹೋದ್ ಸರಿ ಹೆರಾಲ್ಡ್ಗೆ ಶಕ್ತಿ ಕೊಟ್ಬಿಟ್ಟು ನಿಮ್ ಇಡೀ ಎಲ್ಬಾಫ್ ನನ್ನ ಕಂಟ್ರೋಲ್ ಕೊಡುವಂತ ಹೇಳ್ತಾರ ಮಿಸ್ಟೇಕ್ ಮಾಡ್ತಿಲ್ಲ. ಇವಾಗ ಎಲ್ಬಾಫ್ ಬಂದಿದ ತಕ್ಷಣ ಗುಂಕೋ ಮೇಲೆ ಬಂದ್ಬಿಟ್ಟು ಎಲ್ಲಾರನ್ನೂ ಡೋಮಿ ರಿವರ್ಸಿ ಮಾಡಾಕ್ತಿದ್ದಾರೆ. ಯಾಕೆ ಅವ್ರು ಹೇಳಿದ ಮಾತನ್ನ ಅವ್ರಿಗೆ ಯಾವ್ದು ತರ ಚಾನ್ಸ್ ಕೊಡ್ತಿಲ್ಲ. ನೀವೇನೇ ಬೇಕಾದ ಬೇರೆ ವಿಷಯ ಮಾಡ್ಕೊಂಡ್ಬಿಡ್ಬೋದು, ನೀವೇನಾರ ಟರ್ನ್ ಆಗ್ಬಿಡ್ಬೋದು. ಸೊ ನಾನು ಬಂದಿದ ತಕ್ಷಣ ನಿಮ್ ಜೈಂಟ್ಸ್ ಸಪೋರ್ಟ್ ನನಗೆ ಬೇಕು. ಸೊ ಅದಕ್ಕಿರೋದು ಒಂದೇ ಆಪ್ಷನ್, ನಿಮ್ನೆಲ್ಲ ಡೋಮಿ ರಿವರ್ಸಿ ಮಾಡಾಕೋದು. ಎಲ್ಲರನ್ನು ಡೋಮಿ ರಿವರ್ಸಿ ಮಾಡಾಕ್ತಾ ಎಲ್ಲ ಅವನ ಕಡೆ ತಗೊಂಡ. ಸೊ ಇದಿಷ್ಟು ಆಗಿರೋದು ನನಗರಿಸ್ತಾ ಇರೋದು. 16 ವರ್ಷ ಟ್ರೈ ಮಾಡ್ತಾ ಇತ್ತು. ಯಾಕಂದ್ರೆ ಎಲ್ಬಾಫ್ ಅಲ್ಲಿ ಏನೋ ಇದೆ ಅಲ್ಲಿ ಹೋದ್ರೆ ಏನು ವಾಪಸ್ ಬರಲ್ಲ ಅಂತ. ಅಂಡ್ ಮರಿಬೇಡಿ, ಎಲ್ಬಾಫ್ಗೆ ಅವರು 16 ವರ್ಷದಿಂದ ಯಾವ್ದೇ ತರದ ಗಾಡ್ಸ್ ನೈಟ್ಸ್ ನ ಕಳಿಸಿಲ್ಲ. ಬಟ್ ಸೈಫರ್ ಪೋಲ್ ಏಜೆಂಟ್ಸ್ ನ ಕಳಿಸ್ತಾನೆ ಇದಾರೆ. 16 ವರ್ಷದ, 1 ಡೆಕೆಡ್ 10 ವರ್ಷದ ಕಳಿಸ್ತಾನೆ ಇದಾರೆ ಎಲ್ಲಾ ಸೈಫರ್ ಪೋಲ್ ಏಜೆಂಟ್ ನ. ಅವ್ರು ಅದೇ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೊ ಓಕೆ, ಯಾವ್ಯಾವ ತರದ ಈ ಗಾಡ್ಸ್ ನೈಟ್ಸ್ ಅಂತ ಶಕ್ತಿಗಳನ್ನ ನಾವು ಕಳಿಸಲ್ಲ. ಸೊ ಸೈಫರ್ ಪೋಲ್ ಏಜೆಂಟ್ಸ್ ಅಂತ ಕಳಿಸ್ಲೇಬೋದಲ್ಲ, ಆರಾಮಾಗಿ ಅವ್ರು ಗೌರ್ಮೆಂಟ್ ಇಂದ ಹೋಗ್ತಾರೆ, ಆರಾಮಾಗಿ ಏನ್ ನಡೀತೆ ನೋಡ್ಕೊಂಡ್ ಬರ್ತಾರೆ ಅಂತ ಹೇಳೋದಕ್ಕೆ ಓಕೆ, ಅದಕ್ಕೆ ಒಪ್ಕೊಂಡಿರ್ತಾನೆ ಈಮು. ಅಂಡ್ ಈ ಸೈಫರ್ ಪೋಲ್ ಏಜೆಂಟ್ ಯಾವಾಗ ಹೋಗ್ತಾ ಇರ್ತಾರೆ ಎಲ್ಬಾಫ್ ಹೋದ ತಕ್ಷಣ ಅಲ್ಲಿ ರೋಡ್ ಮತ್ತೆ ಅವನ ಕಾಗೆ ಏನಿದೆ ಎಲ್ಲ ಅವರು ಟ್ರ್ಯಾಪ್ ಮಾಡ್ಬಿಟ್ಟು ತಗೊಂಬಂದು ಲೆಗೋ ಸಿಟಿ ಒಳಗಡೆ ಆಗ್ತಾ ಇದಾರೆ. ಸೊ ಈ ಮುಗಲ್ಲೇ ನಾನು ಹೇಳಿದ್ದೆ ಅಲ್ಲಿ ಏನೋ ಇದೆ ಅಂತ ಅವ್ನಿಗೆ ಫುಲ್ ಇನ್ನೂ ಕನ್ಫರ್ಮ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಹೋದಂತ ಎಲ್ಲಾ ಸೈಫರ್ ಪೋಲ್ ಮತ್ತೆ ಗೌರ್ಮೆಂಟ್ ಏಜೆಂಟ್ಸ್ ಎಲ್ಲ ಅಲ್ಲೇ ಟ್ರ್ಯಾಪ್ ಆಗ್ತಿದ್ದಾರೆ ರೋಡ್ ಇಂದ. ಸೊ ಇಟ್ಸ್ ಆಲ್ ಮೇಕ್ ಸೆನ್ಸ್. ಇದೇ ದೊಡ್ಡ ಕ್ವಶನ್ ಇತ್ತು. ಈ ಹೆರಾಲ್ಡ್ ಇನ್ಸಿಡೆಂಟ್ ಆದ್ಮೇಲೆ ಯಾಕೆ 16 ವರ್ಷದವರೆಗೂ ಯಾಕೆ ವೇಟ್ ಮಾಡಿ ಇವಾಗ ಯಾಕೆ ಬರ್ಬೇಕಾಗಿತ್ತು ಸ್ಪೆಸಿಫಿಕ್ ಆಗಿ ಅಂತ. ಸೊ ಇಲ್ಲಿದೆ ತಗೊಳ್ಳಿ ಎಲ್ಲಾ ರೀಸನ್ಸ್. 16 ವರ್ಷದಿಂದ ಎಲ್ಲಾ ಗೌರ್ಮೆಂಟ್ ಏಜೆಂಟ್ಸ್ ಅವ್ರು ಕಳಿಸ್ತಾ ಇದ್ರು ಎಕ್ಸೆಪ್ಟ್ ಗಾಡ್ಸ್ ನೈಟ್ಸ್ ಮತ್ತೆ ತುಂಬಾ ಪವರ್ಫುಲ್ ಇರೋರ್ನ ಬಿಟ್ಟು.
ಸರಿನಾ. ಆ ಎಲ್ಲಾ ಗೌರ್ಮೆಂಟ್ ಏಜೆಂಟ್ಸ್ ಕೂಡ ರೋಡ್ ಮತ್ತೆ ಅವನ ಎಲ್ಲ ಪೆಟ್ಸ್ ಎಲ್ಲ ಹೋಗಿ ಟ್ರ್ಯಾಪ್ ಮಾಡಾಕ್ತಾ ಇದ್ರು. ಸೊ ಅದಕ್ಕೋಸ್ಕರ ಇನ್ನು ಯಾರು ಬಂದಿಲ್ಲ. ಬಟ್ ಯಾವಾಗ ಈ ವೇಗಾ ಪಂಕ್ ಇನ್ಸಿಡೆಂಟ್ ಮತ್ತೆ ಲೂಫಿನ ಗೇರ್ 5 ಅನ್ಲಾಕ್ ಆಯ್ತು ಆವಾಗ ಈ ಮೂವ್ ತಡ್ಕೊಳಕ್ಕಾಗಿಲ್ಲ. ಸೊ ಇವಾಗೆಲ್ಲ ವೇಟ್ ಮಾಡ್ತೀವಿ. ಯಾಕಂದ್ರೆ ನೀವು ಸಿಕ್ಕಾಪಟ್ಟೆ ಡೆವಲಪ್ ಎಲ್ಲ ಆಗ್ತದೆ, ವರ್ಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಎಲ್ಲ ಆಗ್ತದೆ. ನಾವು ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ. ಹೋಗಿ ಎಲ್ಲ ಎಲ್ಬಾಫ್ ಅಲ್ಲಿ ಯಾರ್ಯಾರಿದ್ದಾರೆ ಎಲ್ಲಾರನ್ನೂ ಕರ್ಕೊಂಡು ನೀವು ಗಾಡ್ಸ್ನೆಂಟ್ಸ್ ಎಲ್ಲ ಹೋಗಿ ಅಲ್ಲಿರೋ ಎಲ್ಲಾ ಏಜೆಂಟ್ಸ್ ನನ್ನ ಕಂಟ್ರೋಲ್ ಬರ್ಬೇಕು ಅಷ್ಟೇ ಅಂತ ಈ ಮೂವ್ ಹಾಕ್ಬಿಟ್ಟು ಬಂದಿರೋದು ಇಲ್ಲಿಗೆ. ಓ ಮೈ ಗಾಡ್, ಕ್ರೇಜಿ 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 ಅಂತ ಇದಕ್ಕೆ ಹೇಳೋದು. ಸೂಪರ್, ಲೆಟ್ಸ್ ಸೂಪರ್. ಎಲ್ಲದಕ್ಕೂ ರೀಸನ್ ಇದೆ ಅಂತಾರಲ್ಲ, ಇದೇ ತರ ಕ್ರೇಜಿ ಆಗಿತ್ತು. ಅಂಡ್ ಇವಾಗ ನಾವು ಫೈನಲಿ ಮತ್ತೆ ಎಲ್ಬಾಫ್ ಶಿಫ್ಟ್ ಆಗ್ತೀವಿ. ಎಲ್ಬಾಫ್ ಅಲ್ಲಿ ಅದೇ ಕ್ವಸ್ಗೆ ಲೋಕಿ ಆಫ್ಟರ್ ಅಂದ್ರೆ ಲೋಕಿ ಇದೆಲ್ಲ ಆಗಾದ್ಮೇಲೆ ಹೇಳ್ತಾ ಇದ್ದಾನೆ ಕಂಟ್ರಿಗೆ ಏನ್ ಹೇಳ್ಬೇಕು ಇವಾಗ ನಾವು ಅಂತ. ಸೊ ಇವಾಗ ಆಚೆ ಹೋಗಿದ ತಕ್ಷಣ ಹೇಳ್ತಾನೆ, ಲೋಕಿ ಹೇಳ್ತಾ ಇದ್ದಾನೆ ನನ್ಗೆ ಇದೆಲ್ಲ ಆಗ್ತು, ಇವಾಗ ನಾನು ಇಲ್ಲಿ ಯಾರು ಸೋಲ್ಜರ್ಸ್ ಎಲ್ಲ ಉಳಿದಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ನನ್ನ ಸೀಸ್ಗೆ, ಅಂದ್ರೆ ಸಮುದ್ರಕ್ಕೆ ಸೇಲ್ ಮಾಡಕ್ ಹೋಗ್ತೀನಿ ಅಂತ, ಪೆರೇಟ್ ಆಗಕ್ ಹೋಗ್ತೀನಿ ಅಂತ. ಆಕ್ಚುಲಿ 113 ಜನ ಸೋಲ್ಜರ್ಸ್ ಸತ್ತೋಗಿದ್ದಾರೆ ಈ ಫೈಟ್ ಅಲ್ಲಿ. ಅಂಡ್ ಸ್ಟಿಲ್ ಸೋಲ್ಜರ್ ಇನ್ನ ಉಳ್ಕೊಂಡಿದ್ದಾರೆ. ನನಗಂತೂ ವಾಟ್ ಅಂತ 113 ಜನ ಸೋಲ್ಜರ್ಸ್ ಸತ್ತಿದ್ದಾರೆ. ಬಟ್ ಮೋಸ್ಟ್ಲಿ ಟೋಟಲ್ 120 ಅಥವಾ 125 ಸೋಲ್ಜರ್ಸ್ ಇರ್ಬೋದು. ಸೊ ಇವಾಗ 113 ಜನ ಸೋಲ್ಜರ್ಸ್ ಸತ್ತಿರೋದು, ಇನ್ನ ಸೋಲ್ಜರ್ಸ್ ಉಳ್ಕೊಂಡಿದ್ದಾರೆ. ಸೊ ಉಳ್ಕೊಂಡಿರೋ ಸೋಲ್ಜರ್ಸ್ ನ ಕರ್ಕೊಂಡು ನಾನು ಸೇಲ್ಗೆ ಹೋಗ್ತೀನಿ. ಅಂದ್ರೆ ಯಾರು ಇದಕ್ಕೆಲ್ಲ ತಪ್ಪಿ ನಮ್ಮ ಅಪ್ಪನ ಕೈಲಿ ಯಾರು ಮಾಡಿಸಿದ್ದಾರೆ, ಇದಕ್ಕೆಲ್ಲ ಯಾರು ಕಾರಣ, ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ, ಅವ್ರನ್ನ ಮುಗಿಸ್ತೀನಿ ಅಂತ ನಾನು ಸೇಲ್ಗೆ ಹೋಗ್ತೀನಿ ಅಂತ ಲೋಕಿ ಹೇಳ್ತಾ ಇದ್ದಾನೆ. ಬಟ್ ಎಲ್ಡರ್ ತಡೀತಾ ಇದ್ದಾನೆ, ಇಲ್ಲ ಇಲ್ಲ ನಿಮ್ಮ ಅಪ್ಪನ ಕೊನೆ ವಿಷಯ ಏನಾಗಿತ್ತು, ಇಲ್ಲೇನ್ ನಡೀತೋ ಅದನ್ನೆಲ್ಲ ಎಲ್ಬಾಫ್ ಜನತೆಗೆ ಹೇಳ್ಬಿಟ್ಟು ಮತ್ತೆ ನೀನು ನೆಕ್ಸ್ಟ್ ರಾಜ ಆಗ್ಬೇಕು ಅಂತ ನಿಮ್ಮ ಅಪ್ಪ ಕೊನೆ ವಿಷಯ ಆಗಿತ್ತು. ಬಟ್ ಅದಕ್ಕೆ ಏನ್ ಮಾಡ್ತೀಯಾ ಅಂತ ಹೇಳ್ತಾನೆ. ನಿಮ್ಗನ್ಸುತ್ತಾ ನಾನು ನಿಜವಾಗ್ಲೂ ಇದನ್ನೆಲ್ಲ ಹೇಳ್ತೀನಿ ಅಂತ? ಯಾಕಂದ್ರೆ ಇಲ್ಲಿ ಏನ್ ನಡೀತಿದೆ ಅಂತ ನಾನು ಯಾರಿಗೂ ಹೇಳಲ್ಲ. ಯಾಕಂದ್ರೆ ನಮ್ಮ ಅಪ್ಪನ ರೆಪ್ಯುಟೇಷನ್ ನ ಪ್ರಶ್ನೆ ಆಗಿದೆ ಅದು. ಇಲ್ಲಿ ಏನ್ ಹೇಳಿ ನಮ್ಮಪ್ಪ ಹೋಗ್ಬಿಟ್ಟು 113 ಜನ ಸೋಲ್ಜರ್ಸ್ ನೆಲ್ಲ ಸಾಯಿಸ್ಬಿಟ್ರು, ಅವ್ರು ಫುಲ್ ಮೈಂಡ್ ವಾಶ್ ಆಗಿತ್ತು ಅವರೆಲ್ಲ ಅಂತ ಯಾರು ನಂಬ್ತಾರ? ಚಾನ್ಸ್ ಇಲ್ಲ. ಅದು ನಮ್ಮಪ್ಪನ ರೆಪ್ಯುಟೇಷನ್ ಪೂರ್ತಿ ಹಾಳಾಗೋಗುತ್ತೆ. ಸೊ ಇವಾಗ ನಾವು ಜನರಿಗೆ ಏನು ಹೇಳಕ್ಕಾಗಲ್ಲ, ಏನ್ ಮಾಡೋದು ಅಂತ ಕೇಳ್ತಾ ಇರ್ಬೇಕಾದ್ರೆ ಲೋಕಿ ಹೇಳ್ತಾನೆ ನಿಜವಾಗ್ಲು ಏನಾಗ್ಬೇಕು ಅದನ್ನೇ ಹೇಳಿ, ನಾನೇ ಮಾಡಿದ್ದು ಅಂತೆಲ್ಲ ಹೇಳಿ ಅಂತ ಹೇಳ್ತಾನೆ. ಯಾಕಂದ್ರೆ ಇವಾಗ ಲೋಕಿ ಏನಾದ್ರು ಅವನೇ ಲೋಕಿನೇ ಹೇಳ್ತಾ ಇದ್ದಾನೆ, ಅಕಸ್ಮಾತ್ ನಾನೇನಾದ್ರು ರಾಜ ಆದ್ರೆ ನಿಮ್ಗೆ ಅನ್ಸುತ್ತಾ ನಮ್ಮ ಅಪ್ಪ ಏನೇನ್ ಮಾಡಿದಾರೆ ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತಾ ಅಂತ ಕೇಳ್ತಾನೆ ಅವನು. ಯಾಕಂದ್ರೆ ನನಗಂತೂ ಅನ್ಸಲ್ಲ. ಯಾಕಂದ್ರೆ ಲೋಕಿ ಬಿಲ್ಟ್ ಡಿಫ್ರೆಂಟ್, ಸರಿನಾ. ಲೋಕಿ ಅವ್ರ ಅಪ್ಪನ ತರ ಆಬ್ವಿಯಸ್ಲಿ ಅವ್ರ ಅಪ್ಪನೂ ಯೂನೇಜ್ ಅಲ್ಲಿ ಅದೇ ತರ ಇದ್ರು, ಆಮೇಲೆ ಚೇಂಜ್ ಆದ್ರು ಐಡಲ್ಲ ಸಿಕ್ಕದ್ಮೇಲೆ. ಬಟ್ ನಂಗೆ ಲೋಕಿ ಆ ತರ ಚೇಂಜ್ ಆಗ್ತದೆ ಅಂತ ಅನಿಸ್ತಿದೆ. ಯಾಕಂದ್ರೆ ಲೋಕಿ ಇಸ್ ಪರ್ಫೆಕ್ಟ್. ನಮ್ಗೆ ಲೋಕಿ ಯಾವ ತರ ಇದಾನೋ ಅದೇ ತರನೇ ಸೂಪರ್ ಆಗಿದ್ದಾನೆ, ಸರಿನಾ. ಅದಕ್ಕೋಸ್ಕರ ಹೇಳ್ತಾರ ಹೈರುದ್ದೀನ್ ಬೆಸ್ಟ್ ಕ್ಯಾಂಡಿಡೇಟ್ ಲೋಕಿಗಿಂತ. ಎಲ್ಬಾಫ್ ನ ಒಂದು ಕಂಟ್ರಿನ ಮುನ್ನಡೆಸೋದಕ್ಕೆ ಹೈರುದ್ದೀನ್ ವಾಸ್ ಬೆಸ್ಟ್ ಕ್ಯಾಂಡಿಡೇಟ್, ಬಟ್ ನಾಟ್ ಲೋಕಿ. ನಾವು ಸಿಕ್ಕಾಪಟ್ಟೆ ರ್ಯಾನ್ ಪೇಜ್ ಒಂದು ಕ್ಯಾಸ್ ಎಲ್ಲ ಮಾಡ್ಕೊಂಡು ಕ್ರೇಜಿ ಆಗಿದೆ ಅನ್ಸರಿನಾ, ಅದೇ ತರನೇ ಇರ್ಬೇಕು ಅವನು. ಅದಕ್ಕೋಸ್ಕರ ಅವನು ಅದೇ ಹೇಳೋದು, ನಾನು ಅಪ್ಪನ ಏನು ವಿಚಾರಗಳನ್ನ ನಮ್ಮ ಅಪ್ಪನ ಮಾಡ್ಕೊಂಡಂತ ಮಾರಲ್ಸ್ ನಾನು ಎಲ್ಬಾಫ್ ನ ನಡೆಸ್ಕೊಂಡು ಹೋಗ್ತೀನಿ ಅಂತ ನನಗಂತೂ ಅನಿಸ್ತಿಲ್ಲ. ಸೊ ನಾನಿದು ಒಳ್ಳೆ ಕ್ಯಾಂಡಿಡೇಟ್ ಅಲ್ಲ ನಾನು ಅಂತ ಅವನೇ ಒಪ್ಕೋತಾ ಇದ್ದಾನೆ. ಅಂಡ್ ಹೇಳ್ತಾನೆ ನಾನು ಇಲ್ಲೆಲ್ಲ ಉಳಿದಿರೋ ಸೋಲ್ಜರ್ಸ್ ನ ಕರ್ಕೊಂಡು ಹೋಗ್ತೀನಿ, ಯಾರು ಇದಕ್ಕೆ ಮಾಡ್ತಿದ್ದಾರೆ ತಪ್ಪು ಮೇಲೆ ಇದನ್ನ ಯಾರು ಮಾಡಿಸಿದ್ದಾರೆ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಎಲ್ಡರ್ ಯಾರಲ್ಲ ಅದನ್ನ ತಡಿತಾ ಇದ್ದಾನೆ, ಸರಿನಾ. ಬಟ್ ಎಲ್ಡರ್ ಯಾರಲ್ಲ ಅದೇ ಕ್ವಶನ್ ಸೇಮ್. ನಾನು ಮತ್ತೆ ಇವಾಗ ಇಲ್ಲೇನ್ ನಡೀತು ಅಂತ ಜನರು ಆಬ್ವಿಯಸ್ಲಿ ಕೇಳ್ತಾರೆ, ಏನ್ ಹೇಳೋದು ಅವ್ರಿಗೆ ಅಂತ ಕೇಳ್ತಾನೆ. ಯಾಕಂದ್ರೆ ನೀವು ಜನಕ್ಕೆ ಇಲ್ಲಿ ನಿಜ ಏನ್ ನಡೆದಿದೆ ಅಂತ ಹೇಳಿದ್ರೆ ಯಾರು ನಂಬಲ್ಲ. ನಾನೇ ಒಂದ್ಸಲ ನಂಬ್ತೀನೋ ಹೋಗ್ತೀನಿ, ನಿಮ್ಮ ಕ್ವಶನ್ ನಿಮ್ಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ, ನೀವೇ ನಂಬ್ತೀರ ಹೇಳಿ. ಎಲ್ಡರ್ ಯಾರಲ್ಲ ಆಗಿ ನಾನು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ಸರಿನಾ. ಹೆರಾಲ್ಡ್ ಮೈಂಡ್ ವಾಶ್ ಆಗಿದ್ದ, ಒಬ್ಬ ಈವಿಲ್ ರೂಲರ್ ಇಂದ ಮೈಂಡ್ ವಾಶ್ ಆಗಿ ಅವನು ಇಡೀ ಕ್ಯಾಸಲ್ ಅಲ್ಲಿ 113 ಜನನ ಸಾಯಿಸ್ದ. ಸೊ ಅವನ್ನ ಸಾಯಿಸ್ಬೇಕಾಯ್ತು. ಸೊ ಲೋಕಿ ಅವನ್ನ ಸಾಯಿಸ್ತಾ. ಸೊ ಇವಾಗ ನೆಕ್ಸ್ಟ್ ಲೋಕಿ ರಾಜ. ಇಷ್ಟೇ ನಿಮ್ಗೆ ವಿಷಯ ಗೊತ್ತಿಲ್ಲ, ನೀವು ನಂಬ್ತೀರಾ? ಚಾನ್ಸೇ ಇಲ್ಲ. ನಾನೇ ನಂಬರ್ ಓ ಲೋಕಿ ಚಿಕ್ಕ ವಯಸ್ಸಿಂದ ನಮ್ಗೆಲ್ಲ ಕಾಟ ಕೊಡ್ತಿದ್ದ ಇವನೇ. 113 ಜನ ಮತ್ತೆ ಇವ್ರ ಅಪ್ಪನು ಸೇರಿಸಿ ಕೊಂದ್ಬಿಟ್ಟು ಮತ್ತೆ ಎಲ್ಡರ್ ಯಾರಲ್ಲು ಮತ್ತೆ ಸ್ಕಾಪರ್ ಗಬ್ಬನ್ನು ಒಪ್ಪಿಸ್ಬಿಟ್ಟು ಇವಾಗ ಅವನ ಕಡೆ ನಿಂತ್ಕೊಳಕ್ ಮಾಡಿದ್ದಾನೆ. ಸೊ ಲೋಕಿದೆ ಇದೆಲ್ಲ ಮಾಸ್ಟರ್ ಪ್ಲಾನ್ ಇರಬೇಕು, ಅವನೇ ಅವ್ರ ಅಪ್ಪನ ಸಾಯಿಸಬೇಕು ಬೇಕು ಅಂತ ಪ್ಲಾನ್ ಅವರೇ ಅನ್ಕೋತಾರೆ. ರೂಮರ್ಸ್ ಎಲ್ಲ ಓಡಾಡುತ್ತೆ ಆಬ್ವಿಯಸ್ಲಿ. ಸೊ ಇದು ಯಾರು ನಂಬುವಂತ ವಿಷಯ ಅಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಸೀಕ್ರೆಟ್ ಆಗಿ ಬಿಟ್ಟು ನಾನೇ ನಮ್ಮ ಅಪ್ಪನ ಕೊಂದೆ ಅಂತ ಹೇಳ್ಬಿಡಿ. ಸೊ ನಾನು ಇವಾಗ ನಾನು ಸೆಲ್ ಮಾಡಕ್ ಹೋಗ್ತೀನಿ, ನಾನು ಸಮುದ್ರಕ್ಕೆ ಹೋಗ್ತೀನಿ ನಾನು ಅಂತ ಹೇಳ್ಬಿಡ್ತಾನೆ. ಅಂಡ್ ನನ್ನ ಎಬಿಲಿಟಿ ಇವಾಗ ಹೊಸ ಎಬಿಲಿಟಿ ಬಂದಿದ್ದಲ್ಲ ಡೆವಿಲ್ ಫ್ರೂಟ್ ಇಂದ, ಆ ಎಬಿಲಿಟಿಯಿಂದ ಇದಕ್ಕೆಲ್ಲ ಯಾರು ಕಾರಣ ಆಗಿದ್ದಾರೆ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ, ಅವ್ರನ್ನ ಹುಡ್ಕೊಂಡು ಹೋಗಿ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಅಂಡ್ ಹುಡ್ಕೊಂಡು ಹೋಗಿ ಸಾಯಿಸ್ತೀನಿ ಅಂತ ಅಲ್ಲಿ ಉಳಿದಿರೋ ಅಂತ ಎಲ್ಲ ಸೋಲ್ಜರ್ಸ್ ಕರ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಲೆಕ್ಕಾಕ ಒಂದು 6 ಜನ ಕಾಣಿಸ್ತಾ ಇದ್ದಾರೆ. ಬಟ್
ಸಿಕ್ಕಾಪಟ್ಟೆ ಜನ ಇಲ್ಲ, ಮೋರ್ ದೆನ್ ಒಂದು 10 ಜನದ ಒಳಗಡೆ ಅನ್ಕೊಳ್ಳಿ. ಯಾಕಂದ್ರೆ ಇವರೇ ಲೋಕಿನ ಸಬಾರ್ಡಿನೇಟ್ಸ್ ಆಗೋದು, ಅದಕ್ಕೋಸ್ಕರ ಲೋಕಿ ಇವ್ರನ್ನ ಜೊತೆನೆ ಶಿಪ್ ಅಲ್ಲಿ ಸೇಲ್ ಮಾಡಕ್ ಹೋಗೋದು, ಅದಕ್ಕೋಸ್ಕರ ಮೇನ್ ಅನ್ಸ್ತು. ಸೊ ಇವಲ್ಲಿ ಶಾಂಕ್ಸು ಮತ್ತೆ ಸ್ಕಾಪರ್ ಗಬಾನ್ ಕೂಡ ಇವ್ರನ್ನ ಯಾರು ತಡೀತಾ ಇಲ್ಲ, ಸರಿನಾ? ಯಾಕಂದ್ರೆ ಅವನು ಹೇಳ್ತಾ ಇದ್ದಾನೆ, ಎಲ್ಡರ್ ಯಾರು ನಿನಗೆ ಗೊತ್ತಿಲ್ಲ ವರ್ಲ್ಡ್ ಗವರ್ಮೆಂಟ್ ಎಷ್ಟು ದೊಡ್ಡ ಆರ್ಗನೈಸೇಷನ್ ಅಂತ, ಅವ್ರ ಎದುರುಗಳು ನೀನು ನಿಂತ್ಕೊಳಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಬಟ್ ಲೋಕಿ ಡೋಂಟ್ ಕೇರ್, ನನಗೆ ಹೊಸ ಅಬಿಲಿಟಿ ಸಿಕ್ಕಿದೆ, ನಾನು ಇದನ್ನೆಲ್ಲ ಯಾರು ಅವ್ನಿಗೆ ಇಮು ಇದಾನೆ ಅಂತ ಕೂಡ ಗೊತ್ತಿಲ್ಲ, ಬಟ್ ಆದ್ರೂ ಅವನು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಏನಾಗಿದೆ ಅಲ್ಲಿ ಅಂತ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ. ಅಂಡ್ ನೆಕ್ಸ್ಟ್ ನಾವು ರೂಮರ್ಸ್ಗಳು ಅಂದ್ರೆ ಜನಗಳ ರಿಯಾಕ್ಷನ್ ನೋಡಕ್ ಶುರುವಾಗುತ್ತೆ ನಮ್ಗೆ. ಓ ಏನೋ ದೊಡ್ಡದಾಗಿದೆ, ಕ್ವೆಸ್ಟ್ ಕ್ಯಾಸಲ್ ಅಲ್ಲಿ ಏನೋ ನಮ್ಗೆ ಸೌಂಡ್ ಬಂತು, ಆಮೇಲೆ ಕ್ವೆಸ್ಟ್ ಕ್ಯಾಸಲ್ ವಾಸ್ ಅಟ್ಯಾಕ್ಟ್ ಅಂತ ಎಲ್ಲ ಫುಲ್ ಜನರೆಲ್ಲ ರೂಮರ್ಸ್ ಪಡ್ಕೊಳ್ತಾ ಇದ್ದಾರೆ. ಅಂಡ್ ಅಲ್ಲಿಗೆ ನಾವು ಫೈನಲಿ 6 ತಿಂಗಳಿಂದ ಉಡ್ಕೊಂಡ್ ಬಂದಿರುವಂತ ದೊಡ್ಡ ಫ್ಲಾಶ್ ಬ್ಯಾಕ್ ನ ಇಲ್ಲಿ ಎಂಡ್ ಆಗುತ್ತೆ ಗುರು, ಇಲ್ಲಿ ಎಂಡ್ ಆಗುತ್ತೆ. ಅಂಡ್ ಲೋಕಿ ಹೈರುದಿಗೆ ಫೈನಲಿ ಬೆಳೆದಾನೆ. ಆಫ್ಟರ್ ದಟ್ ಐ ಸೆಟ್ ಔಟ್ ಟು ಸಿ ಅಂತ ಲೋಕಿ ಫೈನಲಿ ಹೇಳ್ತಾರೆ. ನಾವು ಫೈನಲಿ ಎಲ್ ಬ್ಯಾಫ್ ಪ್ರೆಸೆಂಟ್ ಎಲ್ ಬ್ಯಾಫ್ಗೆ ಬರ್ತೀವಿ ವಾಪಸ್, ಸರಿನಾ? ವಾಪಸ್ ಎಲ್ ಬ್ಯಾಫ್ ಬರ್ತೀವಿ. ಹೈರುದ್ದೀನ್ ಎಲ್ಲ ಕುತ್ಕೊಂಡು ಕತೆ ಕೇಳ್ತಾ ಇದ್ದಾರೆ 6 ತಿಂಗಳಿಂದ. ಆಕ್ಚುಲಿ ಇಟ್ಸ್ ಜಸ್ಟ್ 3 ಮಿನಿಟ್ಸ್. ಹೌದು, ಇದೆಲ್ಲ ನಡೆದಿರೋದು 3 ಮಿನಿಟ್ಸ್, ಬಟ್ ನಮಗ್ ತೋರಿಸಿರೋದು 6 ತಿಂಗಳು. ಓ ಮೈ ಗಾಡ್. ಸೊ ನೀನು ಹೈರುದ್ದೀನ್ ನೀನ್ ಬೇರೆ ಆಚೆ ಹೋಗಿದ್ದೆ, ಸೊ ನೀನು ವಾಪಸ್ ಬರೋಷ್ಟರಲ್ಲಿ ಇದೆಲ್ಲ ಆಗೋಗಿತ್ತು. ಸೊ ಎವ್ರಿಬಡಿಗೆ ನಾನು ಎಲ್ಲರೂ ಹೇಳಿದ್ದೆ, ಲೋಕಿನೇ ಎಲ್ಲಾರನ್ನೂ ದೊಡ್ಡ ಮೇನ್ ವಿಲನ್ ಮಾಡಿ ಅಪ್ಪನ ರೆಪ್ಯುಟೇಷನ್ ಹಾಳಾಗಬಾರ್ದು ಅಂತ ನಾನೇ ಇದನ್ನೆಲ್ಲ ಮಾಡಕ್ ಹೇಳಿದ್ದು ಅಂತ. ಓ ಮೈ ಗಾಡ್, ಇದೆಲ್ಲ ನಾನೇ ಹೇಳಿರ್ಬೋದು, ಬಟ್ ಜನಗಳು ಇದನ್ನ ಇನ್ನ ತಿರುಚಿ ಮುರ್ಚಿ ಈ ಕಥೆನೆಲ್ಲ ಯಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವನೇ ಲೋಕಿ ನಾನೇ ಸಾಯಿಸಿದ್ದೆ ಅಂತ ಹೇಳಿ ಅಂತ ಅವನೇ ಒಪ್ಕೊಂಡಿದ್ದ, ಬಟ್ ಜನಗಳು ಅವನೇ ಅವ್ರ ಅಪ್ಪನ ಸಾಯಿಸ್ತಾ ಇದ್ದ, ಅವ್ರ ಅಪ್ಪನ ಸಾಯಿಸ್ತಾ ಇರ್ಬೇಕಾದ್ರೆ ಅವನ ಮುಖದಲ್ಲಿ ನಗು ಇತ್ತು, ಕ್ರೂಯಾಲಿಟಿ ಇತ್ತು ಅಂತೆಲ್ಲ ಫುಲ್ ಎಲ್ಲ ಜನಗಳ ರೂಮರ್ಸ್ ಎಲ್ಲ ಇತ್ತು. ಅದನ್ನ ನಾನು ಮಾಡಿಲ್ಲ ಅಂತ ಲೋಕಿ ಫುಲ್ ಎಲ್ಲ ಕೋಪದಿಂದ ಹೇಳ್ತಾ ಇದ್ದಾನೆ, ಸರಿನಾ? ಸೊ ಇದಕ್ಕೋಸ್ಕರನೇ ನಾನು ಯಾರಿಗೂ ಇಷ್ಟು ವರ್ಷ ಯಾರಿಗೂ ಏನು ವಿಷಯ ಅಲ್ಲಿ ನಿಜ ಏನ್ ನಡೀತು ಅಂತ ಹೇಳಿಲ್ಲ. ಸೊ ನಿನ್ಗನ್ಸುತ್ತಾ ಇದನ್ನೆಲ್ಲ ನಾನು ನಿಜ ಎಲ್ಲರಿಗೂ ಹೇಳ್ಬೇಕಿತ್ತು ಅಂತ ನಿನ್ಗನ್ಸುತ್ತಾ ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ರ ಅಪ್ಪನ ವಿಷಯ ಅಲ್ವಾ. ಸೊ ಐರುದಿನ್ ಕೂಡ ಏನು ಮಾತಾಡ್ತಿಲ್ಲ ಅಂತ ಏನು ಫುಲ್ ಯೋಚನೆ ಮಾಡ್ತಾನೆ, ಸರಿನಾ? ಅಂಡ್ ಅದಕ್ಕೆ ಸ್ಪೆಸಿಫಿಕ್ ಆಗಿ ಸ್ಕಾಪರ್ ಗಬಾನ್ ಕೂಡ ಅಗ್ರಿ ಮಾಡ್ತಾರೆ. ಹೌದು ಹೈರುದ್ದೀನ್, ಲೋಕಿ ಹೇಳ್ತಿರೋದೆಲ್ಲ ನಿಜ ಅಂತ ಅವ್ರು ಫುಲ್ ಅಗ್ರಿ ಮಾಡ್ತಾರೆ. ಅಂಡ್ ಫೈನಲಿ ಲೂಫಿನ ನೋಡ್ತೀವಿ ನಾವು. ಓ ಮೈ ಗಾಡ್, ಇದು ಒನ್ ಆಫ್ ದಿ ಏನೋ ದೊಡ್ಡ ರಿಯಾಕ್ಷನ್ ಅನಿಸ್ತಾ ಇದೆ ನನಗೆ. ಯಾಕೆಂದ್ರೆ 6 ತಿಂಗಳಾಯ್ತು ಕೊಡು ಲೂಫಿನ ಪ್ಯಾರಲ್ ನೋಡಿ. ಲೂಫಿ ಹಾಯ್, ಲೂಫಿ ನೋಡ್ತಾರೆ ಅವ್ನು ಸಿಕ್ಕಾಬಟ್ಟೆ ಎಕ್ಸೈಟ್ ಆಗಿದ್ದಾನೆ, ಮತ್ತೆ ಸೀರಿಯಸ್ ಆಗಿ ಈ ಸ್ಟೋರಿನ ಕೇಳಿಸ್ಕೊಂಡಿದ್ದಾನೆ ಅಂತ ಅನಿಸ್ತದೆ. ಓ ಮೈ ಗಾಡ್, ಫಸ್ಟ್ ಟೈಮ್ ಅನ್ಸುತ್ತೆ ಲೂಫಿ ಇಷ್ಟೊಂದು ಸೀರಿಯಸ್ ಆಗಿ ಒಂದು ಸ್ಟೋರಿನ ಕೇಳಿಸ್ಕೊಂಡಿರೋದು. ಯಾಕಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಹೌದು, ಗಾಡ್ ವ್ಯಾಲಿ ಎಲ್ಲ ಸಿಕ್ತು ನಮ್ಗೆ. ಹೌದು, ಓ ಮೈ ಗಾಡ್, ಓ ಮೈ ಗಾಡ್, ಕ್ರೇಜಿ ಆಗಿತ್ತು ಕೊಡು. ಲೂಫಿನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮೇನ್ ಕ್ಯಾರೆಕ್ಟರ್ ಕ್ರೇಜಿ ಆಗಿತ್ತು. ಅಂಡ್ ಹೈರುದ್ದೀನ್ಗೂ ಎಲ್ಲ ಅರ್ಥ ಆಗಕ್ ಶುರುವಾಗುತ್ತೆ. ಇದೇನಷ್ಟೆಲ್ಲ ನಡೀತಾ, ಓಕೆ. ಅದಕ್ಕೆ ಯಾವಾಗ್ಲೂ ಎಲ್ಡರ್ ಯಾರು ನಿನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಹೇಳ್ದಾಗೆಲ್ಲ ಎಲ್ಡರ್ ಯಾರು ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಇವಾಗ ನನಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಹೈರುದ್ದೀನ್ ಕೂಡ ಒಪ್ಕೋತಾನೆ. ಅಂಡ್ ಸೊ ಅಪ್ಪನ ಮ್ಯಾನಿಪುಲೇಟ್ ಮಾಡಿದ್ದು ಇದೆಲ್ಲ ವರ್ಲ್ಡ್ ಗೌರ್ಮೆಂಟ್ನ ಇದೆ, ಅದೇ ಆರ್ಗನೈಸೇಷನ್ ಅಂತ ಅವ್ನು ಫುಲ್ ರಿಯಲೈಸ್ ಆಗ್ತಾ ಇದೆ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇದು ಆಕ್ಚುಲಿ ಏನ್ ಪ್ಲಾನ್ ಆಗಿತ್ತು ಅಂದ್ರೆ, ಬರೀ ಲೂಫಿ, ಹೈರುದ್ದೀನ್, ಲೋಕಿ, ಚಾಪರ್ ಮತ್ತೆ ಸ್ಕಾಪರ್ ಗಮಾನ್ ಇಷ್ಟು ಜನ ಮಾತ್ರ ಇಲ್ಲಿರ್ಬೇಕು ಅಂತ, ಉಳಿದವರೆಲ್ಲ ಮೇಲ್ಗಡೆ ಹೋಗಿ ಫೈಟ್ ಮಾಡಬೇಕು ಅಂತ ಇದ್ದಿದ್ದು ರೂಲ್. ಬಟ್ ಓಡಾ ಸೆನ್ಸ್ ಇದನ್ನ ಡಿಫ್ರೆಂಟ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಚಾಪ್ಟರ್ ಅಲ್ಲಿ ನಮ್ಗೆ ಇವರೆಲ್ಲ ಬೋಟ್ ತಗೊಂಡು ಲಿಫ್ಟ್ ಅಲ್ಲಿ ಮೇಲೆ ಹೋಗ್ಬೇಕಿತ್ತಲ್ಲ, ಇವ್ರು ಇನ್ನೂ ಹೋಗೇ ಇಲ್ಲ. ಹೌದು, ಯಾರು ಕೂಡ ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ ಯಾರು ಹೋಗಿಲ್ಲ. ಇವರು ಗರ್ಡ್ ಆಗಿರ್ಬೋದು, ಗೋಲ್ಡ್ ಬರ್ಗು, ಸ್ಟ್ಯಾನ್ಸನ್, ಮತ್ತೆ ರೋಡು, ಆಮೇಲೆ ಸಾಂಜಿ, ಝೋರೋ ಯಾರು ಹೋಗಿಲ್ಲ. ಎಲ್ಲ ಕೆಳಗಡೆ ಲಿಫ್ಟ್ ಅಲ್ಲೇ ಇದ್ದಾರೆ. ಅಂಡ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿ ಸ್ಟೋರಿನ ಕೇಳಿಸ್ಕೊತಾ ಇದಾರೆ. ಯಾಕಂದ್ರೆ ಇದೆಲ್ಲ 3 ನಿಮಿಷ ಆಗಿತ್ತು. ಸೊ 3 ನಿಮಿಷ ಕೂಡ ಇವರೆಲ್ಲೇ ಟೈಮ್ ವೇಸ್ಟ್ ಮಾಡಿದ್ದಾರೆ. ಸೊ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೇಲ್ಗಡೆ 3 ನಿಮಿಷದಲ್ಲಿ ಏನೇನಾಗಿರ್ಬೋದು. ಆಬ್ವಿಯಸ್ಲಿ ಯಾರು ಸಿಕ್ಕಾಪಟ್ಟೆ ಜನ ಸತ್ತಿರ್ತಾರೆ ಆಬ್ವಿಯಸ್ಲಿ. ಸೊ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೇಲ್ ಹೋಗಿದ ತಕ್ಷಣ ಉಸಾಪ್ ಸತ್ತೋಗಿದ್ದಾರೆ. ಝೋರೋ, ಸಾಂಜೆ ಎಲ್ಲ ಮೇಲೆ ಹೋಗ್ತಾರೆ. ಅಂಡ್ ಉಸಾಪ್ ಹೇಳ್ತಾರೆ, ನೀವು 3 ನಿಮಿಷ ಬೇಗ ಬಂದಿದ್ರೆ ಅದನ್ನ ಉಳಿಸ್ಬಾರ್ದಾಗಿತ್ತು ಸಾಂಜಿ, ಝೋರೋ
ಅಂತ ಉಸಪ್ ಸತ್ತೋಗ್ತಾನೆ. ಹೇಗಿರುತ್ತದು? 3 ನಿಮಿಷ ಡಿಲೇ ಮಾಡ್ಕೊಂಡಿದ್ದಾರೆ ಇವರೆಲ್ಲ, ಸರಿನಾ? ಯಾರು ಹೋಗಿಲ್ಲ, ಎಲ್ಲ ಸ್ಟೋರಿ ಕೇಳಿಸ್ಕೊಂಡಿದ್ದಾರೆ. ಅಂಡ್ ಸ್ಕಾಪರ್ ಕಮಾಂಡ್ ಶುರು ಮಾಡ್ತಾರೆ. ಇಂಡೀಡ್ ಅಂಡ್ ನೌ ದೇ ಹ್ಯಾವ್ ಸೆಂಟ್ ಮೋರ್ ನೈಟ್ಸ್. ಹೌದು, ಆದ್ರೂ ಕೂಡ ಇವಾಗ ಅವರೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ನೈಟ್ಸ್ ಅಂದ್ರೆ ಗಾಡ್ ನೈಟ್ಸ್ ನ ಕಳಿಸಿದ್ದಾರೆ ಇವಾಗ ವಾಪಸ್ಸು. ಟು ಎಲ್ಬಾಫ್ ಸಮ್ ವಿತ್ ಡೀಪ್ ಟೆರೇಸ್ ವಿತ್ ಹೆರಾಲ್ಡ್. ಈವನ್ ಲೋಕಿ ಡಸಂಟ್ ನೋ ಆಲ್ ದ ಡೀಟೇಲ್ಸ್. ಬಟ್ ಇವಾಗ ಅವರೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಹೋಲಿ ಲ್ಯಾಂಡ್ಸ್ ನ ಮತ್ತೆ ಗಾಡ್ಸ್ ನೈಟ್ಸ್ ನ ಕಳಿಸಿದ್ದಾರೆ. ಬಟ್ ಇದ್ರ ಬಗ್ಗೆ ಲೋಕಿಗೂ ಕೂಡ ಅಷ್ಟಾಗಿ ಐಡಿಯಾ ಇಲ್ಲ. ಯಾಕಂದ್ರೆ ಹೆರಾಲ್ಡು ಏನೇನ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದ ಅಂತ ಅವನಿಗೂ ಕೂಡ ಗೊತ್ತಿಲ್ಲ ಲೋಕಿಗೆ ಅಂತ ಹೇಳಕ್ ಶುರು ಮಾಡ್ತಾನೆ. ಸೊ ಇವಾಗ ಎಲ್ಲಾ ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ಗೂ ಫುಲ್ ಬ್ಲಡ್ ಎಲ್ಲ ಕುದಿತಾ ಇದೆ. ಓ, ಇದೆಲ್ಲ ವಿಷಯ ಆಗಿರೋದು. ಇವಾಗ ನಮ್ಗೆ ಮೋರ್ ರೀಸನ್ಸೇ ಬೇಕಾಗಿಲ್ಲ, ಇದೆಲ್ಲಾದ್ರೂ ಹಿಂದೆ ಇರೋದು ವರ್ಲ್ಡ್ ಗವರ್ಮೆಂಟ್ ಅಂತ ಗೊತ್ತಾಗುತ್ತೆ. ಸೊ ಇವಾಗ ನಮ್ ಕಂಟ್ರಿಗೆ ಕಾಪಾಡೋದಕ್ಕೆ ಇನ್ನ ಯಾವ್ದೇ ತರದ ರೀಸನ್ ಬೇಕಾಗಿಲ್ಲ ನಮ್ಗೆ ಅಂತ ಅನ್ಬಿಟ್ಟು ಹೈರುದ್ದೀನ್ ಹೋಗ್ಬಿಟ್ಟು ಫೈನಲಿ ಲೋಕಿನ ಕರ್ಸ್ ಅಥವಾ ಚೈನ್ ಗಳನ್ನ ಬಿಡಿಸ್ತಾನೆ. ಅಂಡ್ ಲೋಕಿ, ಇಟ್ ಸೀಮ್ಸ್ ಮೀ ಬೋತ್ ಫೀಲ್ ದ ಸೇಮ್ ವಿತ್ ಅಬೌಟ್ ಫಾದರ್. ಐ ಆಮ್ ಸಾರಿ ಫಾರ್ ಎವ್ರಿಥಿಂಗ್, ಫಾರ್ ವಾಟ್ ದ ಸೇಕ್ ಆಫ್ ಎಲ್ಬಾಫ್, ಲೆಟ್ಸ್ ಮೇಕ್ ಎ ಸ್ಟ್ಯಾಂಡ್ ಟುಗೆದರ್ ಅಂತ ಹೇಳ್ತಾನೆ. ಅಂಡ್ ಹೈರುದ್ದೀನ್ ಲೋಕಿಗೆ ಹಿಂಗೆ ಹ್ಯಾಂಡ್ ಶೇಕ್ ಕೊಡ್ತಾನೆ. ಸರಿನಾ? ಕೊಟ್ಬಿಟ್ಟು ಅವ್ನಿಗೆ ಎದೊಳಗೆ ಹೆಲ್ಪ್ ಮಾಡ್ತಾನೆ. ಅಂಡ್ ಲೋಕಿ ಅವ್ನಿಗೆ ಹ್ಯಾಂಡ್ ಶೇಕ್ ಕೊಟ್ಟ ತಕ್ಷಣ ಫೈನಲಿ ಸಮ್ ಬ್ರದರ್ಹುಡ್ ಬಾಂಡ್. ಓ ಮೈ ಗಾಡ್. ಅಂಡ್ ಲೋಕಿ ಫುಲ್ ಕಲಿಯಾಗಿದ್ದಾನೆ. ಓ, ದಟ್ಸ್ ಗ್ರೇಟ್ ಲೋಕಿ, ಯು ಕ್ಯಾನ್ ಫೈಟ್ ನಾವ್. ನೀನು ಫೈಟ್ ಮಾಡ್ಬೋದು, ಎಸ್ ಅಂತ ಹೇಳ್ತಾರೆ. ಅಂಡ್ ಆಬ್ವಿಯಸ್ಲಿ ಲೋಕಿಗೆ ಸಿಕ್ಕಾಬಟ್ಟೆ 6 ವರ್ಷದ ಕುತ್ಕೊಂಡು ಸಿಕ್ಕಾಬಟ್ಟೆ ಬೆನ್ನು ಎಲ್ಲ ಆಗಿರುತ್ತೆ. ಅವ್ರು ಸ್ಟ್ರೆಚ್ ಮಾಡ್ಬೇಕಂತ ಸ್ವಲ್ಪ ವಾರ್ಮ್ ಅಪ್ ಆಗ್ಬೇಕು ಅಂತಿರ್ತಾನೆ. ಅದೇ ಟೈಮ್ ಕರೆಕ್ಟ್ ಆಗಿ ಮೇಲೆ ಸನ್ ರೆಲ್ಮ್ ಇಂದ ದೊಡ್ಡ ಏನೋ ಬೀಳುತ್ತೆ ಕೆಳಗಡೆ ಡೆಡ್ ರೆಲ್ಮ್ಗೆ. ಏನು ಅಂತ ನೋಡಿದ್ರೆ ಇಟ್ಸ್ ಡ್ರ್ಯಾಗರ್. ಹೌದು, ಒಂದು ಸ್ಕೆಲಿಟನ್ ಲುಕಿಂಗ್ ಇತ್ತಲ್ಲ, ಒಂಥರ ನೈಟ್ ಒಂಥರ ಸ್ಕೇರಿ ಮಾನ್ಸ್ಟರ್ಸ್, ಡ್ರೀಮ್ ಮಾನ್ಸ್ಟರ್ಸ್. 6 ತಿಂಗಳಿಂದ ಏನು ಹೇಳ್ತದೆ ಗುರು, ಎಲ್ಲ ಬರ್ತಾ ಹೋಗ್ಬಿಟ್ಟಿದೀವಿ ದೇವರೇ. ಕ್ವಿಲ್ಲಿ ಗ್ಯಾಮ್ ಕ್ರಿಯೇಟ್ ಮಾಡಿರುವಂತ ಒಂಥರ ಮಾನ್ಸ್ಟರ್ ಇಲ್ಲಿ ಬಂದಿದೆ, ಡ್ರ್ಯಾಗರ್. ಸರಿನಾ? ಡ್ರ್ಯಾಗರ್ ಬಂದಿದೆ. ಓ, ಇದೇ ಚಾಪರ್ ಎಲ್ಲ ಶುರು ಮಾಡ್ತಾನೆ. ಓ, ಇದೇ ಮಾನ್ಸ್ಟರ್ ಎಲ್ಲಾರು ಮೇಲೆಲ್ಲ ಅಟ್ಯಾಕ್ ಮಾಡ್ತಾರೆ. ಇದೇ ತರ ಸಿಕ್ಕಾಬಟ್ಟೆ ಮಾನ್ಸ್ಟರ್ಸ್ ಎಲ್ಲ ಇದೆ, ಇದ್ಮೇಲಿದೆಲ್ಲ ಬೀಳ್ತಾ ಇದೆ ಇವಾಗ ಅಂತ ಚಾಪರ್ ಎಲ್ಲ ಶುರು ಮಾಡ್ತಾನೆ. ಓ, ಅವಾಗ ಹೈರುದ್ದೀನ್ ಮತ್ತೆ ಎಲ್ಲ ಕೇಳಿಸ್ಕೊಂಡು, ಇದು ರಿಯಲ್ ಡ್ರ್ಯಾಗರ್, ಇದು ರಿಯಲ್ ಆಗು ಇದೆಯಾ ಅಂತ ಅವ್ನು ಫುಲ್ ಶಾಕ್ ಆಗಿದ್ದಾನೆ. ಯಾಕಂದ್ರೆ ಇದು ರಿಯಲ್ ಆಗಿ ಯಾರು ನೋಡಿಲ್ಲ, ಯಾಕಂದ್ರೆ ಇದು ನೈಟ್ ಮೇರ್ ಮಾನ್ಸ್ಟರ್. ಹೌದು. ಅಂಡ್ ಇದು ಹೇಳ್ತಾನೆ ಲೋಕಿ ಹೇಳಾಗ, ಓ ಸೂಪರ್, ಇವಾಗ ಟೈಮ್ ಸಿಕ್ತು ನನಗೆ, ಸ್ವಲ್ಪ ವಾರ್ಮ್ ಅಪ್ ಮಾಡೋದಕ್ಕೆ ನನಗೆ ಸ್ವಲ್ಪ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ಇವಾಗ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೊಳ್ಳಿ. ಲೋಕಿ ಹೇಳ್ತಾನೆ ಇವಾಗ ಹೈರುದ್ದೀನ್ಗೆ, ಗೋ ಆನ್ ಎ ಹೆಡ್, ಐ ವಿಲ್ ಜಸ್ಟ್ ಜಂಪ್ ಅಪ್ ಅಂತ ಹೇಳ್ತಾನೆ. ಸೊ ನೀವೆಲ್ಲ ಹೋಗಿ ಲಿಫ್ಟ್ ಅಲ್ಲಿ, ನಾನು ಜಂಪ್ ಮಾಡ್ತೀನಿ ಮೇಲ್ಗಡೆ ಸೆಂಟ್ರಲ್ ಮಗು ಅಂತ ಹೇಳ್ತಾನೆ. ಸೊ ಈ ಟ್ರಾನ್ಸ್ಲೇಟ್ ಅಲ್ಲಿ ಜಂಪ್ ಅಪ್, ನಾನು ಜಂಪ್ ಮಾಡ್ತೀನಿ ಅಂತ ಇದೆ. ಸಮ್ ಆಫ್ ದಿ ಟ್ರಾನ್ಸ್ಲೇಷನ್ ಅಲ್ಲಿ ಐ ಕ್ಯಾನ್ ಫ್ಲೈ ಅಂತ ಇದೆ, ಐ ವಿಲ್ ಫ್ಲೈ ಅಪ್ ಅಂತ ಇದೆ. ಫ್ಲೈಗೂ ಜಂಪ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಜಂಪ್ ಅಂದ್ರೆ ಓಕೆ, ಜಂಪ್ ಓಕೆ, ಅವ್ನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾನೆ. ಲೋಕಿ ಬೇರೆ ಸಿಕ್ಕಾಪಟ್ಟೆ ನಾರ್ಮಲ್ ಜೈಂಟ್ ಇಂದ ಸಿಕ್ಕಾಪಟ್ಟೆ ಹೈಟ್ ಇದ್ದಾನೆ. ಸೊ ಅವ್ನು ಜಂಪ್ ಮಾಡ್ಬೋದು, ಅವ್ನಿಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಅನ್ಕೋಬಹುದು. ಫ್ಲೈ ಅಂತ ತಗೊಂಡ್ರೆ ಸಿಕ್ಕಾಪಟ್ಟೆ ಮೀನಿಂಗ್ ಚೇಂಜ್ ಆಗುತ್ತೆ. ಯಾಕಂದ್ರೆ ನಾವು ಓ ಚಾಪ್ಟರ್ ಅಲ್ಲಿ ನೋಡ್ದಂಗೆ ಲೋಕಿ ಸ್ವಲ್ಪ ಉಲ್ಫ್ ತರ ಎಲ್ಲ ಕಾಣಿಸ್ತಾ ಇದೆ. ಸೊ ಅದಕ್ಕೆ ನಾವು ಓಕೆ, ಉಲ್ಫ್ ತರ ಡೆವಿಲ್ ಫುಟ್ ಒಂಥರ ಎಲ್ಲೋ ನಾರ್ತ್ ಮೈಥಾಲಜಿ ಬರುವಂತ ಉಲ್ಫೇ ಇರ್ಬೋದಿದ್ದು ಅಂತ ಅನ್ಕೊಂಡಿದ್ವಿ. ಬಟ್ ಫ್ಲೈ ಅಂತ ಬಂದ್ರೆ ಆಬ್ವಿಯಸ್ಲಿ ಉಲ್ಫ್ಗೆ ಫ್ಲೈ ಮಾಡಕ್ ಆಗಲ್ಲ. ಸೊ ಅದೇನಾದ್ರೂ ಈಗಲ್ ಇರ್ಬೋದಾ ಅಂತ ಸ್ಪೆಸಿಫಿಕ್ ಮಾಡ್ತಾರೆ. ಯಾಕಂದ್ರೆ ನಾರ್ತ್ ಮೈಥಾಲಜಿಲಿ ಈ ಎಲ್ಬಾಫ್ ಈ ಮೇಲ್ಗಡೆ ಎಲ್ಲಾ ಟ್ರೀ ಮೇಲ್ಗಡೆ ಒಂದು ಈಗಲ್ ಕೂಡ ಇತ್ತು. ಆ ಈಗಲ್ ಇರ್ಬೋದಾ ಅಂತ ಇವಾಗ ಎಲ್ಲ ನೋಟಿಸ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ನಾಟ್ ಸ್ಟಿಲ್ ಕನ್ಫರ್ಮ್ ಆಗಿಲ್ಲ ಲೋಕಿನ ಆಕ್ಚುಯಲ್ ಪವರ್ ಏನು ಅಂತ ಇನ್ನು ಕರೆಕ್ಟ್ ಆಗಿ ಗೊತ್ತಿಲ್ಲ. ಇಟ್ಸ್ ಉಲ್ಫ್ ಆದ್ರೂ ಆಗಿರ್ಬೋದು ಅಥವಾ ಈಗಲ್ ಆದ್ರೂ ಆಗಿರ್ಬೋದು. ಯಾಕಂದ್ರೆ ಇದೊಂದು ಟ್ರಾನ್ಸ್ಲೇಷನ್ ಇಂದ ಮಿಸ್ ಮ್ಯಾಚ್ ಆಗ್ತಾ ಇದೆ. ನಾನು 100% ಅನ್ಕೊಂಡಿದ್ದೆ ಓ ಇಟ್ಸ್ ಉಲ್ಫೆ ಅಂತ. ಬಟ್ ಇವಾಗ ಫ್ಲೈ ಅಂತ ಬಂದಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ, ಅದ ಅಂತ. ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ ಏನು ಅಂತ ನೋಡ್ಬೇಕು ಇವಾಗ. ಸರಿನಾ? ಇವಾಗ ಎಲ್ಲ ನ್ಯೂ ಜಾಯಿಂಟ್ ವಾರಿಯರ್ ಪೈರೇಟ್ಸ್ ಮತ್ತೆ ಹೈರುದ್ದೀನ್ ಎಲ್ಲ ಸೇರ್ಕೊಂಡು ಇವಾಗ ಲಿಫ್ಟ್ ಅಲ್ಲಿ ಬೋಟಲ್ ಮೇಲೆ ಹೋಗ್ತಾ ಇದಾರೆ. ಅಂಡ್ ಎಲ್ಲಾ ನ್ಯೂ ಜಾಯಿಂಟ್ ವಾರಿಯರ್ ಪೈರೇಟ್ಸ್ ಇವಾಗ ಲೋಕಿಗೆ ಸಾರಿ ಕೇಳ್ತಾರೆ. ಸರಿನಾ? ಓ ಸಾರಿ, ನಾವು ಇಷ್ಟ ನೀನೇನೋ ಬೇರೆ ಅನ್ಕೊಂಡ್ಬಿಟ್ಟಿದ್ವಿ, ಮತ್ತೆ ನಿನ್ನ ಕಿಂಗ್ ಸ್ಲೇಯರ್ ಅಂತೆಲ್ಲ ಕಳೆದು ಬಿಟ್ಟಿದ್ವಿ. ಸೊ ಸಾರಿ ಫಾರ್ ದಟ್ ಅಂತೆಲ್ಲ ಫುಲ್ ಹೇಳ್ತಾ ಇದಾರೆ. ಸೊ ಅದೆಲ್ಲ ಹೇಳಿಸ್ಬೇಡಿ ಇವಾಗ ಅಂತ ಅನ್ಕೊಂಡು ಲೋಕಿ ಫುಲ್ ಇವಾಗ ಓಡಕ್ ಹೋಗ್ತಾನೆ. ಸರಿನಾ? ಅಂಡ್ ನಾವ್ ಇವಾಗ ಚಾಪರ್ ಮತ್ತೆ ಸ್ಕಾಪರ್ ಗಬಾನ್ ನೋಡ್ತೀವಿ. ಸ್ಕಾಪರ್ ಗಬಾನ್ಗೆ ಇವಾಗ ಅವನ ಮಗ ಕಾಲಿನ್ ಮೇಲೆ ಮತ್ತೆ ಅವರ ರಿಪ್ಲಿ ಬೇರೆಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ. ಸೊ
ಹೇ ಡಾಕ್, ಚಾಪರ್ನ ಕರೆದ್ಬಿಟ್ಟು ಹೇ ಡಾಕ್, ನನ್ಗೆ ಗೊತ್ತು ನೀವೆಲ್ಲ ನನ್ನ ಟ್ರೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಂತ, ಬಟ್ ಇವಾಗ ನಾನು ಮೇಲೋಗಿ ನನ್ನ ಮಗ ಬದುಕಿದಾನೋ ಇಲ್ವೋ ಅಂತ ನನ್ನ ಮಗ ಹೇಗಿದ್ದಾನೆ ಅಂತ ನಾನು ನೋಡ್ಬೇಕು, ದಯವಿಟ್ಟು ನನ್ನ ಮೇಲ್ ಕರ್ಕೊಂಡು ಟ್ರೀಟ್ ಮಾಡ್ತೀಯಾ ಅಂತ ಕೇಳ್ತಾನೆ. ಸೊ ಇಟ್ಸ್ ಅ ಗುಡ್ ಪಾಯಿಂಟ್, ಯಾಕಂದ್ರೆ ಇವಾಗ ಇವ್ರಿಗೆ ಎಲ್ಲರೂ ಒಟ್ಟಿಗೆ ಒಂದೇ ಸರಿ ಮೇಲ್ ಹೋಗ್ತಾ ಇದ್ದಾರೆ, ಯಾರು ಸಪ್ಸೆಪರೇಟ್ ಆಗಿಲ್ಲ, ಯಾರು ಇಲ್ಲಿ ಡೆಡ್ ರೆಲ್ಮ್ ಅಲ್ಲಿ ಇರೋದಕ್ಕೆ ಇಲ್ಲ, ಇವಾಗ ಎಲ್ಲರೂ ಒಟ್ಟಿಗೆ ಫುಲ್ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಸಾಂಜಿ ಆಬ್ವಿಯಸ್ಲಿ ಬೋಟ್ ಇಂದ ಲಿಫ್ಟ್ ಇಂದ ಆಚೆ ಬಂದು ಸ್ಕಾಪರ್ ಗಬ್ಬನ್ನ ಮತ್ತೆ ಹಿಂದೆಗಡೆ ಚಾಪರ್ನ ಕೂರಿಸ್ಕೊಂಡು ಅವನು ಸ್ಕೈ ವಾಕ್ ಮಾಡ್ಕೊಂಡು ಮೇಲೆ ಹೋಗ್ತಾನೆ. ಅಂಡ್ ಆಬ್ವಿಯಸ್ಲಿ ಅವನು ಹೇಳ್ತಾನೆ ಸಾಂಜಿ ಸ್ವಲ್ಪ ಕೇರ್ಫುಲ್, ಯಾಕಂದ್ರೆ ಅವ್ರು ಸ್ವಲ್ಪ ಗಾಯ ಆಗಿದೆ, ಹುಷಾರಾಗಿ ನೋಡ್ಕೊಂಡು ಹೋಗು ಅಂತ. ಅಂಡ್ ಆಬ್ವಿಯಸ್ಲಿ ಅವನು ಕೂಡ ಗಾಡಿ ಅಂತ ಫುಲ್ ಅವನು ಕರ್ಕೊಂಡು ಹೋಗ್ತಾನೆ ಸ್ಕೈ ವಾಕ್ ಮಾಡ್ಕೊಂಡು. ಅಂಡ್ ಲೂಫಿನ ಕೇಳ್ತಾನೆ, ಏಯ್ ನೀನ್ ಹೋಗಲ್ವಾ ಅಂತ. ಅವ್ರು ಬುಜ್ಜು ಕುತ್ಕೊಂಡ್ಬಿಟ್ಟಿದ್ದಾನೆ ಲೂಫಿ, ಸರಿನಾ, ಏಯ್ ನೀನ್ ಹೋಗಲ್ವಾ ಅಂತ ಕೇಳ್ತಾನೆ. ಓ ಇಲ್ಲ ಇಲ್ಲ ಇಲ್ಲ, ನಾನು ನೀನ್ ಫೈಟ್ ಮಾಡೋದ್ ನೋಡ್ಬೇಕು, ನಾನು ಟೈಮ್ ಫಾರ್ ಯು ಟು ಫೈಟ್ ಅಂತ ಹೇಳ್ತಾನೆ. ಓ ಆಗ ಸರಿ ಅಂತ ಅನ್ಬಿಟ್ಟು ಆಲ್ ರೈಟ್ ಲೆಟ್ ಶೋ ಹಿಮ್ ಹೌ ವಿ ಫೈಟ್ ರಾಗ್ನಿಯರ್ ಅಂತ ಕರೀತಾನೆ. ರಾಗ್ನಿಯರ್ ನ ತಗೊಂಡು ಆ ಡ್ರಾಗರ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಅಲ್ಲಿ ಸಿಕ್ಕಾಪಟ್ಟ ಡೆಡ್ ರೆಲ್ಮ್ ಅಲ್ವಾ, ಅಲ್ಲಿ ಚಿಕ್ಕ ಪುಟ್ಟ ಮೌಂಟೇನ್ಸ್ ಗಿಂತ ದೊಡ್ಡದಾಗಿದೆ. ಅಲ್ಲಿ ಅದ್ರ ಮುಂದೆಗಡೆ ಮೌಂಟೇನ್ಸ್ ಎಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಸೊ ಅಷ್ಟು ಇರೋದು, ಸರಿನಾ. ಅವನ ರಾಗ್ನಿಯರ್ ನ ತಗೊಂಡು ಹೋಗಿ ಒಬ್ಬೇ ಅಂತ ಹೊಡಿತಾ ಸುತ್ತಿಗೆಯಲ್ಲಿ. ಅಂಡ್ ವಾಟ್ ಕೂಲ್ ಪ್ಯಾರಲ್, ಸರಿನಾ. ನಿಫಲ್ ಹ್ಯಾಮ್ ಅಂತ ಅವನ ಅಟ್ಯಾಕ್ ಹೆಸರು. ಹೌದು, ನಿಫಲ್ ಹ್ಯಾಮ್ ಅಂತ ಅವನ ಅಟ್ಯಾಕ್ ಹೆಸರು. ಈ ಅಟ್ಯಾಕ್ ಮಾಡಿದ ತಕ್ಷಣ ಆ ಡ್ರಾಗರ್ ಏನಿದೆ, ಆ ಸ್ಕೆಲಿಟನ್ ಲುಕಿಂಗು, ಆ ಸ್ಕೆಲಿಟನ್ ಪೂರ್ತಿ ಫ್ರೀಸ್ ಆಗಿ ಐಸ್ ಆಗ್ಬಿಡುತ್ತೆ. ಫುಲ್ ಬಾಡಿ ಪೂರ್ತಿ ಐಸ್ ಅಲ್ಲಿ ಫ್ರೀಸ್ ಆಗ್ಬಿಡುತ್ತೆ. ವಾಟ್ ಅನಿಸ್ತು ನನ್ಗೆ, ಯಾಕಂದ್ರೆ ಈ ನಿಫೆಲ್ ಹ್ಯಾಮ್ ಅನ್ನೋದು ಒನ್ ಆಫ್ ದಿ ಈ ನಾರ್ಸ್ ಮೈಥಾಲಜಿಲಿ ಒನ್ ಆಫ್ ದಿ ವರ್ಲ್ಡ್. ಇದು ನಿಫೆಲ್ ಹ್ಯಾಮ್ ಅಲ್ಲಿ ಫುಲ್ ಈ 7 ಪ್ರಪಂಚ ಏನಿದೆ, 7 ಪ್ರಪಂಚ ಇದೆ. ಆ 7 ಪ್ರಪಂಚದಲ್ಲಿ ಇದು ಡೆಡ್ ರೆಲ್ಮ್ ಅಲ್ಲಿ ಇರುವಂತ ಒಂದು ನಿಫೆಲ್ ಹ್ಯಾಮ್ ಅನ್ನೋದು ಒಂದು ಪ್ರಪಂಚ. ಈ ಪ್ರಪಂಚದಲ್ಲಿ ಬರೀ ಐಸ್ ಇರುತ್ತೆ. ಸೊ ಈ ನಿಫೆಲ್ ಹ್ಯಾಮ್ ಅನ್ನೋದು ಒನ್ ಆಫ್ ದಿ ಅಟ್ಯಾಕ್ ಆಫ್ ಲೋಕಿ. ಆ ಲೋಕಿ ಹೋಗ್ಬಿಟ್ಟು ಆ ನಿಫೆಲ್ ಹ್ಯಾಮ್ ಅನ್ನೋ ಅಟ್ಯಾಕ್ ಅಲ್ಲಿ ಡ್ರಾಗರ್ಗೆ ಹೊಡೆದಿದ್ದಾನೆ. ಸೊ ಆ ನಿಫೆಲ್ ಹ್ಯಾಮ್ ಅನ್ನೋದು ಆಬ್ವಿಯಸ್ಲಿ ಐಸ್ ಅಲ್ವಾ, ಅದಕ್ಕೋಸ್ಕರ ಆ ಬಾಡಿ ಪೂರ್ತಿ ಐಸ್ ಆಗಿದೆ. ಸೊ ಇವಾಗ ನಿಫೆಲ್ ಹ್ಯಾಮ್ ಅನ್ನೋದು ಒಂದು ಹಿಂಟ್ ಕೊಟ್ಟಿರೋದ್ರಿಂದ ಇನ್ನ 7-8 ಇದೆ ವರ್ಲ್ಡ್ಗಳು, ಪ್ರಪಂಚ ಫುಲ್ ನಾರ್ತ್ ಮೈಥಾಲಜಿಲಿ. ಅದು ಒಂಥರ ಈ ಹೆಲ್ ಅಂತ ಇದೆ, ಮತ್ತೆ ಫ್ಲೇಮ್ ಇದೆ, ಇನ್ನು ಸಿಕ್ಕಾಪಟ್ಟೆ ರೆಲ್ಪ್ಸ್ ಎಲ್ಲ ಇದೆ, ಸರಿನಾ. ಆ ರೆಲ್ಪ್ಸ್ ಎಲ್ಲ ಅಟ್ಯಾಕ್ ಮಾಡಬಹುದು ಲೋಕಿ ಅಂತ ನನಗನ್ನಿಸ್ತಾ ಇದೆ ಫ್ಯೂಚರ್ ಅಲ್ಲಿ. ಕ್ರೇಜಿ ಆಗಿರುತ್ತೆ. ಬಟ್ ನೆನಪಲ್ಲಿ ಇಟ್ಕೊಳ್ಳಿ, ಇದು ಬರೀ ಅವನ ಹ್ಯಾಮರ್ ಅಟ್ಯಾಕ್ಸ್ ಅಷ್ಟೇ, ರಿಯಲ್ ಅಲ್ಲ. ಅವನ್ ಫುಲ್ ಒರಿಜಿನಲ್ ಎಬಿಲಿಟಿ ಆ ಡೆವಿಲ್ ಫ್ರೂಟ್ ಇದೆ ಏನ್ ಬಂದಿತ್ತು ಅದು ಅಟ್ಯಾಕ್ ಅಲ್ಲ, ಬರೀ ಅವನ ರಾಗ್ನಿಯರ್ ನ ಅಟ್ಯಾಕ್ ಇದು. ಓನ್ಲಿ ರಾಗ್ನಿಯರ್ ಮೋಸ್ಟ್ಲಿ ಒಂದ್ಸರಿ ಥಂಡರ್ ಎಲ್ಲ ಬಂದಿತ್ತು ಗೊತ್ತಾ, ಒಂದು ಫುಲ್ ಸುತ್ತಿಗೆ ಎಲ್ಲ ತಗೊಂಡು ಫುಲ್ ಎಲ್ಬಾಫ್ ಟ್ರೀಗೆ ಆಡಮ್ ಟ್ರೀಗೆ ಹೊಡೆದ್ಬಿಟ್ಟಿದ್ದ. ಅದು ಒನ್ ಆಫ್ ದಿ ಅಟ್ಯಾಕ್ ಹೆಸರಾಗಿರುತ್ತೆ. ಬಟ್ ಅಲ್ಲಿ ನಮ್ಗೆ ಹೆಸರು ಬಿಟ್ಕೊಟ್ಟಿಲ್ಲ. ಇಲ್ಲಿ ಫಸ್ಟ್ ಟೈಮ್ ನಮ್ಗೆ ಹೆಸರು ಬಿಟ್ಕೊಟ್ಟಿದ್ದಾರೆ ನಿಫಿಲ್ ಹ್ಯಾಮ್ ಅಂತ. ಸೊ ಅದು ಆಬ್ವಿಯಸ್ಲಿ ಐಸ್, ಫೈರ್, ಥಂಡರ್, ಹೆಲ್, ಕ್ರೇಜ್ ಆಗಿದೆ ಇನ್ನು ಅಟ್ಯಾಕ್ಸ್ ಎಲ್ಲ. ಬಟ್ ಇದೆಲ್ಲ ಲೋಕಿನ ಒರಿಜಿನಲ್ ಪವರ್ ಅಲ್ಲ. ಇದು ಕೂಡ ಬರೀ ಸುತ್ತಿಗೆಗೆ ಈ ರೇಂಜ್ ಪವರ್ಸ್. ಬೈ ಗಾಡ್, ಇದ್ ನೋಡಿ ಆಬ್ವಿಯಸ್ಲಿ ಲೂಫಿ ಸ್ಟನ್ ಆಗ್ತಾನೆ ಅಂತ ನೋಡ್ತಾ ಇದ್ದಾನೆ. ಅಂಡ್ that's the end of chapter. Oh my god, ಕ್ರೇಜಿ ಆಗಿತ್ತು ಬರೋ ಚಾಪ್ಟರ್ ಮಾತ್ರ. ಅಂಡ್ ಆಬ್ವಿಯಸ್ಲಿ ನೆಕ್ಸ್ಟ್ ವಾರ ಮತ್ತೆ ಅದ್ರ ನೆಕ್ಸ್ಟ್ ವಾರ ಆಬ್ವಿಯಸ್ಲಿ ಬ್ರೇಕ್ ಇರುತ್ತೆ. ನಮ್ಮ ವರ್ಷ 2 ವೀಕ್ಸ್ ಆಗಿತ್ತು, ಮತ್ತೆ 2 ವೀಕ್ಸ್ ಇದ್ರೂ ಇರ್ಬೋದು, ಯಾರು ಗೊತ್ತು. ಒಟ್ಟಿನಲ್ಲಿ ಬ್ರೇಕ್ ಅಂತೂ ಇದೆ, ಸರಿನಾ. ಕ್ರೇಜಿ ಆಗಿತ್ತು. ಚಾಪ್ಟರ್ ವಾಸ್ ಕ್ರೇಜಿ. ನಾನು ಅನ್ಕೊಂಡಿದ್ದೆ ಓದ್ ಚಾಪ್ಟರ್ ಇಂದ ನಮ್ಗೆ ಅರ್ಧ ಫ್ಲಾಶ್ ಬ್ಯಾಕು ಇನ್ನರ್ಧ ಪ್ರೆಸೆಂಟ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದೇ ತರ ಆಗಿದೆ. ಅರ್ಧ ಪಾಸ್ಟ್ ಅರ್ಧ ಪ್ರೆಸೆಂಟ್ ಬಂದಿದೀವಿ ನಾವಿವಾಗ. ಅಂಡ್ ಸ್ವಲ್ಪ ಈ ಮೂನ ಬ್ಯಾಕ್ ಮತ್ತೆ ಅವನ ಪವರ್ಸ್ ಬಗ್ಗೆ ಸ್ವಲ್ಪ ಲಿಟಲ್ ಹಿಂಟ್ ಅಂತ ತಗೊಂಡ್ರು ಅವ್ನು ಸ್ವಲ್ಪ ತಿಳ್ಕೊಂಡ್ವಿ. ಅಂಡ್ ಫೈನಲಿ ಪ್ರೆಸೆಂಟ್ ಬಂದಿದೀವಿ. ಸೊ ಇವಾಗ ಎಲ್ಲ ಮೇಲೆ ಹೋಗ್ತಾ ಇದಾರೆ. ಇವಾಗ ಮೇಲೆ ದೊಡ್ಡ ಬ್ಯಾಡಲ್ ನಡೆಯುತ್ತೆ. ಓ ಮೈ ಗಾಡ್ ಕ್ರೇಜಿ. ಆದ್ರೆ ಮತ್ತೆ ವೀಕ್ಸ್ ಎಲ್ಲ ಕಾಯ್ಬೇಕಲ್ಲ ಅಂತ ಟೆನ್ಷನ್ ಅಷ್ಟೇ. ಬಟ್ ಕ್ರೇಜಿ ಆಗಿತ್ತು ಚಾಪ್ಟರ್ ಮಾತ್ರ. ನನಗಂತೂ ಹೆವಿ ಮಜಾ ಕೊಡ್ತು ಗೊತ್ತಾ ಈ ಚಾಪ್ಟರ್ ಮಾತ್ರ. ಕ್ರೇಜಿ ಆಗಿತ್ತು. ಅಂಡ್ ಫೈನಲಿ ಪ್ರೆಸೆಂಟ್ ಬಂದಿದ್ದೀವಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇವಾಗ ನೆಕ್ಸ್ಟ್ ಏನಾಗುತ್ತೆ, ಸಿಕ್ಕಾಪಟ್ಟೆ ವಿಷಯ ತಿಳ್ಕೊಂಡಿದೀವಿ ನಾವು. ಗಾಡ್ಸ್ ನೆಟ್ಸು ಮತ್ತೆ ಡೀಪ್ ಸಿ ಕಾಂಟ್ರಾಕ್ಟ್ಸು ಮತ್ತೆ ಗಾಡ್ ವ್ಯಾಲಿ ಏನಿತ್ತು, ಡೋಮಿ ರಿವರ್ಸಿ, ಮತ್ತೆ ಕ್ರೇಜಿ ಆಗಿದೆ. ಮತ್ತೆ ಇಮ್ಮುನೆ ಕೂಡ ಇಲ್ಲಿ ಬಂದಿದ್ದಾನೆ, ಗಾಡ್ಸ್ ನೈಟ್ಸು, ಕ್ರೇಜಿ ವಿಷಯಗಳೆಲ್ಲ ಇದೆ.
ಸೊ ಇದೆಲ್ಲ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಆಗಿರುತ್ತೆ. ನಿಮ್ಗೆ ಅನಿಸ್ತು ಈ ಚಾಪ್ಟರ್ ಕನ್ನಡ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ನೆಕ್ಸ್ಟ್ ಚಾಪ್ಟರ್. ಹೋಪ್ ಐ ಗಾಟ್ ಸಿಕ್ಕಾಪಟ್ಟೆ ಆಯ್ತು. ರ್ಯಾಗ್ನಿಯರ್ ಚಾಪ್ಟರ್ ಮತ್ತೆ ಸಾಕಾಗಿತ್ತು. ನಿಮ್ಗೆ ಅನಿಸ್ತು ಕನ್ನಡ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.